ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯಾ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಮಂತರ್ಧ್ರುವಾಯಾನುಪಲಭ್ಯ ವರ್ತ್ಮನೆ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ವೈಯಾಸಕಿರ್ ನೃಪತಿಂ ಯದಾಹ ಅಂತ ಹಿಂದೆ ಹೇಳಿದ್ರಿಂದ ಪೂರ್ವ ಪ್ರಕರಣದಲ್ಲಿ ಸಂಶಯ ಬರ್ತಾ ಇದೆ. ಒಬ್ಬ ರಾಜ ತನ್ನ ಸಾಮ್ರಾಜ್ಯವನ್ನೆಲ್ಲ ಪರಿತ್ಯಜಿಸಿ ಹಾಗೂ ಜೀವಿತಾಶಾವನ್ನು ಪರಿತ್ಯಜಿಸಿ ಗಂಗಾ ತೀರದಲ್ಲಿ ಬಂದು ಕೂಡ್ತಾನೆ, ನಿರಶನ ಮಾಡ್ತಾನೆ ಅಂತ ಹೇಳ್ತೀರಿ. ಅಲ್ಲಿ ಎಲ್ರಿಗೂ ಬರುವಂಥ ಪ್ರಶ್ನೆ ಏನು ಅಂದರೆ, ಆತ ಪರೀಕ್ಷಿತ ತನ್ನ ರಾಜ್ಯವನ್ನೆಲ್ಲ ಕಳ್ಕೊಂಡದ್ದು ಬೇರೆ ಚಕ್ರವರ್ತಿಗಳು ಅಪಹರಿಸಿದ್ರು ಅಂತ ಅದನ್ನೆಲ್ಲ ಕಳ್ಕೊಂಡ ಅಂತ ತಿಳಿಬೇಕು, ಅಥವಾ ತಾನೇ ಕುಟುಂಬ ಲೋಲುಪನಾಗಿದ್ದ, ಹಾಗಾಗಿ ಕಳ್ಳರು ಅಪಹರಣ ಮಾಡಿದ್ರಿಂದ ಅಪಕೀರ್ತಿ ಬಂತು, ಆ ಕಾರಣದಿಂದ ಅವನಿಗೆ ಲಜ್ಜೆ ಆಯಿತು, ಹೀಗಾಗಿ ಬಂದು ಆತ ಈ ಗಂಗಾ ತೀರದಲ್ಲಿ ನಿರಶನ ವ್ರತ ಮಾಡಿಕೊಂಡು ಭಾಗವತ ಶ್ರವಣಕ್ಕೆ ಕುಳಿತ ಅಂತ ಹೇಳಬೇಕು ಅಂತ ವಿಕಲ್ಪ. ಇಲ್ಲಿ ರಾಜ್ಯ ತ್ಯಾಗ ಹಾಗೂ ಜೀವಿತಾಶಾವನ್ನು ತ್ಯಾಗ ಮಾಡಿದ್ದನ್ನ ಬೇರೆ ಚಕ್ರವರ್ತಿಗಳು ಅಪಹರಣ ಮಾಡಿದ್ದರಿಂದ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆಂದ್ರೆ ಬೇರೆ ಚಕ್ರವರ್ತಿಗಳು ಅಪಹರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಪರೀಕ್ಷಿತಂದು. ಇವನು ಅಖಂಡ ಭೂಮಂಡಲದ ಅಧಿಪತಿಯಾಗಿಬಿಟ್ಟಿದ್ದ, ಧರ್ಮರಾಜನ ಆಡಳಿತ ತಾನೇ ಬಂದದ್ದು. ಹಾಗಾಗಿ ಬೇರೆ ಚಕ್ರವರ್ತಿಗಳು ಅಪಹರಿಸಿದ್ರು ಅಂತನ್ನುವಂಥ ಮಾತು ಸರಿಯಾಗಲ್ಲ. ಇಲ್ಲ ಕುಟುಂಬ ಲೋಲುಪನಾಗಿದ್ದ, ಕಳ್ಳರು ಅಪಹರಣ ಮಾಡಿದ್ರು ಅಂತ ಹೇಳೋದು ಸರಿಯಾಗಲ್ಲ. ಯಾಕೆಂದ್ರೆ ಕುಟುಂಬ ಲೋಲುಪತೆ ಇವನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈತ ಪರಮ ಭಾಗವತ ನಾರಾಯಣ ಪರಾಯಣನಾದ್ದರಿಂದ ಕುಟುಂಬ ಲೋಲುಪನಾಗಿ ಕಳ್ಳರಿಂದ ಅಪಹರಣ ಆಯಿತು ಅಂತನ್ನುವಂಥ ಮಾತು ಸರಿಯಾಗಲ್ಲ. ಮತ್ತೇನು ಹೇಳ್ಬೇಕಾಗಾದ್ರೆ ಅದಕ್ಕೇನು ಯಾವ ರೀತಿಯಾಗಿ ಉತ್ತರ ಕೊಡಬೇಕು? ಮತ್ತೆ ರಾಜ್ಯ ತ್ಯಾಗ ಮಾಡಿದಾನೆ ಅಂತ ಕಥೆ ಕೇಳ್ತೇವೆ, ರಾಜ್ಯ ತ್ಯಾಗದ ಗುಟ್ಟೇನು, ಹಿನ್ನೆಲೆ ಇರೋ ಏನು ಅಂತ ಕೇಳ್ತಾರೆ. ಆ ಅಭಿಪ್ರಾಯದಿಂದ ಪ್ರಶ್ನೆ ಮಾಡುವಾಗ ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯ ಉತ್ತಮ ಶ್ಲೋಕ ಪರಾಯಣ ಜನಾಃ ಕುರ್ವಂತಿ ನಾತ್ಮಾರ್ಥಮಸೌ ಪರಾಂ ಶ್ರಿಯಂ ಮುಮೋಚ ನಿರ್ವಿದ್ಯ ಕುತಃ ಕಲೇವರಂ ಅಂತನ್ನೋ ಮಾತು ಬರ್ತದೆ. ಶಿವಾಯ ಲೋಕಸ್ಯ ಭವಾಯ ಭೂತಯೇ. ಮಹಾತ್ಮರಾದವರು ತಮ್ಮ ಬದುಕನ್ನು ಹೇಗೆ ಕಟ್ಟಿಕೊಂಡಿರ್ತಾರೆ ಅಂದ್ರೆ, ಯಾವಾಗಲೂ ಕೂಡ ಲೋಕಕ್ಕೆ ಹಿತವಾಗ್ಲಿ ಅಂತ ಅವ್ರು ಬದುಕು ಕಟ್ಟಿಕೊಂಡಿರ್ತಾರೆ, ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲ. ಹಾಗಾಗಿ ಇವನು ಲೋಕಕ್ಕೆ ಹಿತವಾಗ್ಲಿ ಅಂತ ಬದುಕು ಕಟ್ಟಿಕೊಂಡವನು. ಆದರೂ ಪರಿತ್ಯಜಿಸಿದ ದೇಹವನ್ನ ಅಂದ್ರೆ ತನಗಾಗಿ ಅಂತಲ್ಲ, ಅದೆಲ್ಲವನ್ನೂ ಲೋಕಕ್ಕಾಗಿ ಅರ್ಪಣೆ ಮಾಡಿರ್ತಾರೆ. ಅದಕ್ಕೆ ಅಂತಾರೆ ಲೋಕಸ್ಯ ಶಿವಾಯ, ಲೋಕಕ್ಕೆ ಕ್ಷೇಮ ಆಗಲಿ ಅಂತ ಬದುಕನ್ನು ಕಟ್ಟಿಕೊಂಡಿರ್ತಾರೆ ಮಹಾತ್ಮರು. ಹಾಗಾದ್ರೆ ಇವನು ಕೂಡ ಹಾಗೆ ಮಾಡಿದ್ದ ಅಂತಿದ್ಮೇಲೆ ಪ್ರಶ್ನೆಗೆ ಉತ್ತರ ಏನು? ಯಾಕೆ ರಾಜ್ಯ ತ್ಯಾಗ ಮಾಡಿ ಬಂದ, ಏನಿದ್ರು ಹಿನ್ನೆಲೆ ಅಂತ ಬೇಕೇ ಬೇಕು. ಅದಕ್ಕೆ ಉತ್ತರ ಕೊಡ್ಲಿಕ್ಕೋಸ್ಕರವಾಗಿ ಮುಂದೆ ಮಾತನಾಡ್ತಾ ಹೇಳ್ತಾರೆ. ಹೀಗೆ ಪ್ರಶ್ನೆ ಬಂದದ್ದಕ್ಕೆ ಪರೀಕ್ಷಿತನಲ್ಲಿ ಒಂದು ಮಹಾಭಾಗವತತ್ವ, ಇನ್ನೊಂದು ಅಖಂಡಾಧಿಪತಿತ್ವ, ಎರಡನ್ನ ಸಮರ್ಥನೆ ಮಾಡ್ತಾರೆ. ಮಹಾಭಾಗವತತ್ವ, ಅಖಂಡಾಧಿಪತಿತ್ವ ಇವೆರಡನ್ನೂ ತಿಳಿಸ್ತಾರೆ. ಅವೆರಡೂ ಆತನಲ್ಲಿತ್ತು, ಅದು ಸತ್ಯ ಅಂತಂತಾರೆ. ಅದನ್ನು ಉಪಪಾದ್ಯ ಮಾಡಲಿಕ್ಕೋಸ್ಕರವಾಗಿಯೇ ಭಾಗವತದಲ್ಲಿ
ಕಲಿ ನಿಗ್ರಹ ಮಾಡಿದಂತಹ ಕಥೆಯನ್ನು ಹೇಳ್ತಾರೆ. ಕಲಿ ನಿಗ್ರಹ ರೂಪವಾದ ಕಥೆಯನ್ನು ಹೇಳೋದ್ರಿಂದ ಭಾಗವತ ಶ್ರವಣ ಮಾಡೋರಿಗೂ ಕಲಿಬಾಧೆ ಪರಿಹಾರ ಆಗ್ತದೆ. ನೋಡ್ರಿ, ಒಂದರಿಂದ ಲಾಭ ಎರಡು. ಒಂದೆಡೆ ಅಖಂಡಾಧಿಪತಿತ್ವ, ಮಹಾಭಾಗವತತ್ವ ಪರೀಕ್ಷಿತನಲ್ಲಿ ಉಪಪಾದನೆ ಮಾಡೋದು, ಮಾಡ್ಲಿಕ್ಕೋಸ್ಕರವಾಗಿ ಅವನ ಕಲಿ ನಿಗ್ರಹ ರೂಪ ಮಹಾತ್ಮ್ಯವನ್ನು ಹೇಳೋದು. ಹೇಳಿದ್ರಿಂದಲೇನೆ ಭಾಗವತ ಶ್ರೋತೃಗಳಾದವರಿಗೆ ಕಲಿಬಾಧೆ ಪರಿಹಾರನೂ ಮಾಡೋದು. ಹೀಗೆ ಕಲಿಬಾಧೆ ಪರಿಹಾರವೂ ಉದ್ದೇಶ ಇಟ್ಟುಕೊಂಡು 3 ಶ್ಲೋಕದಲ್ಲಿ ಕಲಿ ನಿಗ್ರಹ ರೂಪವಾದಂತಹ ಪರೀಕ್ಷಿತನ ಮಹಾತ್ಮ್ಯವನ್ನ ತಿಳಿಸ್ತಾ ಇದ್ದಾರೆ ಮಹಾನುಭಾವರು. ಅದು ಯದಾ ಅನ್ನುವಂಥ ಶ್ಲೋಕದಿಂದ ಆಗ್ತದೆ. ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸನ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾ ಮನತಿ ಪ್ರಿಯಾಂ ತತಃ ಶರಾಸನಂ ಸಂಯುಗರೋಚಿರಾದಧೇ. ಈ ಶ್ಲೋಕ ಮತ್ತು ನತೆ ಗುಡಾಕೇಶ ಯಶೋಧರಾಣಾಂ ಅಂತ ಅದು ತ್ವಾಂ ವರ್ತಮಾನಂ ನರದೇವ ದೇಹೇಶು ಅದು. ಈ 3 ಶ್ಲೋಕದಿಂದ ಕಲಿ ನಿಗ್ರಹ ಮಾಡಿದಂಥ ಕಥೆಯನ್ನ ತಿಳಿಸ್ತಾ ಇದ್ದಾರೆ. ಹಿಂದೆ ಏನ್ ನಡೀತು ಅಂತ ವಿವರಣೆ ಕೊಡ್ತಾರೆ ಸಾರೋದ್ಧಾರಕಾರರು. ಕಲಿಯ ಪ್ರವೇಶ ಆಗಿದೆ ಅಂತ ವಾರ್ತೆಯನ್ನು ಕೇಳಿದ ಪರೀಕ್ಷಿತ. ತತ್ಕ್ಷಣದಲ್ಲೇನೆ ಯುದ್ಧಕ್ಕಾಗಿ ಅಂತ ಹೊರಟ. ಆ ಯುದ್ಧ ಮಾಡಲಿಕ್ಕೆ ಅಂತ ಹೊರಟಾಗ ದಿಗ್ವಿಜಯ ಮಾಡಿಕೊಂಡು ಬಂದಂತೆ. ಕುರುಕ್ಷೇತ್ರದಲ್ಲಿ ಇದ್ದ, ಅಂದ್ರೆ ಹಸ್ತಿನಾವತಿ. ಕುರುಕ್ಷೇತ್ರ ಹಸ್ತಿನಾವತಿ ಅಂದ್ರೆ ಕುರುವಂಶದ ರಾಜರು ಆಳಿದಂಥ ದೇಶ ಹಸ್ತಿನಾವತಿ. ಅಲ್ಲಿದ್ದ ವಾಸ ಮಾಡಿದಾಗಲೇನೆ ಅವನಿಗೆ ರಾಜ್ಯದಲ್ಲಿ ರಾಜನಾಗಿರುವಾಗ ಕಲಿ ಪ್ರವೇಶ ಆಗಿದೆ ಅಂತ ಒಬ್ಬ ಪುರುಷ ಬಂದು ಹೇಳಿದ್ದಂತೆ. ಸರಿ, ಆ ಮಾತು ಕೇಳಿದ ಕೂಡಲೇನೆ ಅದು ಅಪ್ರಿಯವಾದಂಥ ವಾರ್ತೆ. ಕಲಿ ಪ್ರವೇಶ ಆಗಿದೆ ಅಂತಂದ್ರೆ ಅಪ್ರಿಯ ಅಲ್ವೇ? ನಾನ್ ರಾಜನಾದಾಗ್ಲೇ ಕಲಿ ಪ್ರವೇಶ ಆಗಿದೆ ಅಂದ್ರೆ ಅಪ್ರಿಯ ಅಲ್ವೇ? ಹಾಗಾಗಿ ಅಪ್ರಿಯವಾದಂಥ ವಾರ್ತೆಯನ್ನು ಕೇಳಿ ತತ್ಕ್ಷಣದಲ್ಲೇನೆ ಯುದ್ಧಕ್ಕೆ ಅಂತ ಹೊರಟ. ಅದಕ್ಕೆ ಸಂಯುಗ ರೋಚಿಹಿ ಅಂತ. ಸಂಯುಗ ರೋಚಿಹಿ ಅಂದ್ರೆ ಯುದ್ಧ ಸೂಚನೆ, ಯುದ್ಧನೇ ಮಾಡಿಬಿಡ್ತೇನೆ ಅಂತ ಬಿಲ್ಲನ್ನ ಕೈಯಲ್ಲಿ ಧರಿಸಿ ಹೋದ ಅಂತ ಅಭಿಪ್ರಾಯ. ದಿಗ್ವಿಜಯಕ್ಕೆ ಹೋಗ್ತಾನೆ. ಎಲ್ಲಿಯೂ ಕೂಡ ಇವನಿಗೆ ಕಲಿ ಕಾಣಲ್ಲ. ಎಲ್ಲೆಲ್ಲಿ ಅಂತ ಹೋಗಿರ್ತಾನೆ ಆ ಸ್ಥಳಗಳನ್ನು ಕೂಡ ನಿರ್ದೇಶ ಮಾಡಿದ್ದಾರೆ ಭಾಗವತದಲ್ಲಿ. ಅದನ್ನು ಸಂಗ್ರಹಿಸ್ತಾರೆ. ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಿ ಕೃಷ್ಣನ ಮಹಿಮೆಯನ್ನು ಗಾನ ಮಾಡ್ತಾ ಇದ್ರಂತೆ. ಹಾಗೂ ಪಾಂಡವರ ಮಹಿಮೆ, ಅಂತಹ ರಾಜರುಗಳನ್ನೇ ಕಂಡ. ಈ ರೀತಿ ಅವ್ರು ಗಾನ ಮಾಡೋದನ್ನು ನೋಡಿ ಕೃಷ್ಣನ ಮಹಿಮೆಯ ಬಗ್ಗೆ ಹೇಳೋದನ್ನ ಕೇಳಿ ಪರೀಕ್ಷಿತನಿಗೆ ಇಲ್ಲಿಲ್ಲ ಕಲಿ ಅಂತ ನಿರ್ಧಾರ ಮಾಡ್ಲಿಕ್ಕಾಯ್ತು. ಎಲ್ಲಿ ಕಲಿ ಇರ್ತಾನೆ ಅಲ್ಲಿ ಹೇಗೆ ತಾನೇ ಕೃಷ್ಣನ ಮಹಿಮೆ ಹೇಳಲಿಕ್ಕೆ ಸಾಧ್ಯ? ಯೋಚನೆ ಮಾಡ್ಬೇಕಲ್ವಾ? ಅದನ್ನ ಹೇಳ್ತಾರೆ, ಕೃಷ್ಣ ಮಹಿಮಾನಂ ಗಾಯದ್ಭ್ಯ ನೃಪೇಭ್ಯ. ಹಾಗಾದ್ರೆ ಕೃಷ್ಣನ್ ಮಹಿಮೆನೇ ಗಾನ ಮಾಡ್ತಿದ್ದಾರೆ ಅಂದ್ರೆ ಇವರಲ್ಲೆಲ್ಲ ಕಲಿ ಪ್ರವೇಶ ಆಗಿಲ್ಲ ಅಂತ ಅದನ್ನ ಅರ್ಥ ಮಾಡಿಕೊಂಡ. ಅವರವರಿಗೆ ಅಪೇಕ್ಷಿತವಾದಂತೆ ತಾನು ಅಖಂಡ ಭೂಮಂಡಲದ ಅಧಿಪತಿ ಆದದ್ರಿಂದ ಅವರವರಿಗೆ ಬೇಕಾದ ಸೌಕರ್ಯಗಳನ್ನ ಅಪೇಕ್ಷಿತವನ್ನ ಕೊಟ್ಟು ಬಂದಂತೆ. ನೀವು ಹೀಗೀಗಿದ್ದೀರಾ, ಹೀಗೀಗ್ ಮಾಡ್ಕೊಳ್ರಿ ಅಂತ ಇದನ್ನ ತಿಳಿಸಿದ್ದಾರೆ. ಭದ್ರಾಶ್ವಂ ಕೇತುಮಾಲಂಚ ಭಾರತಂಚೋತ್ತರಾನ್ ಕುರೂನ್ ಕಿಂ ಪುರುಷಾದೀನಿ ಸರ್ವಾಣಿ ವಿಜಿತ್ಯ ಜಗೃಹೇ ಬಲಿಂ. ಅವರಿಂದ ಇವನು ಬಲಿ ಸ್ವೀಕಾರ ಮಾಡ್ತಿದ್ದ, ಅಂದ್ರೆ ಕಪ್ಪ ಇವನು ಸ್ವೀಕಾರ ಮಾಡ್ತಿದ್ದ. ಇವನು ಅವರಿಗೆ ಬೇಕಾದದ್ದನ್ನು ಕೊಟ್ಟ. ಅಂತೂ ಸಂತುಷ್ಟನಾಗೇ ಬಂದ. ಎಲ್ಲೂ ಕಲಿ ಕಾಣ್ತಾ ಇಲ್ಲ. ಹೀಗೆ ದಿಗ್ವಿಜಯ ಮಾಡಿ ಎಲ್ಲೂ ಕಲಿ ಕಾಣ್ತಿದ್ದಾಗ ಇನ್ನು ಹಿಂತಿರುಗಿ ಬರ್ತಿರುವಾಗ ಒಂದು ಸ್ಥಳ ಕಾಣಿಸ್ತು. ಪ್ರಾಚ್ಯಾಭಿಮುಖೇನ ಸ್ಯಂದಮಾನ ಸರಸ್ವತಿ ತೀರ ಆಜಗಾಮ. ಪೂರ್ವ ದಿಕ್ಕಿನ ಕಡೆಗೆ ಸರಸ್ವತಿ ಹರಿತಾ ಇರುವಂತಹ ಒಂದು ಸ್ಥಳ, ಸರಸ್ವತಿ ನದಿ ಅದು ಹರಿತಾ ಇರುವಂತಹ ಸ್ಥಳ. ಅಲ್ಲಿಗೆ ಬಂದಿದ್ದಾನೆ. ಅಲ್ಲೊಂದು ಆಶ್ಚರ್ಯ ಕಾದಿತ್ತು. ಏನದು ಅಂದ್ರೆ
ಅಲ್ಲೊಬ್ಬ ದಂಡ ಕೈಯಲ್ಲಿ ಹಿಡ್ಕೊಂಡಂತಹ ವೃಷಳ ನಿಂತಿದ್ದಂತೆ, ರಾಜನ ವೇಷ ಹಾಕೊಂಡು. ಅವನು ಅದರ ಹತ್ತಿರದಲ್ಲೇನೆ ಒಂದು ಆಕಳ ಹಾಗೂ ಒಂದು ಎತ್ತು. ಆಕಳ ಬಹಳ ದುಃಖಿತವಾಗಿ ಕಣ್ಣೀರು ಸುರಿಸ್ತಾ ನಿಂತಿದೆ ಅಂತೆ. ಅದರ ಹತ್ತಿರದಲ್ಲೇನೆ, ಆಕಳ ಹತ್ತಿರದಲ್ಲೇನೆ ಮೂತ್ರ ವಿಸರ್ಜನೆ ಮಾಡುವ ಭಯದಿಂದ, ಅಂದ್ರೆ ಅಲ್ಲಿ ನಿಂತಹ ರಾಜನ ವೇಷದ ವೃಷಳನ ಭಯದಿಂದ ಚಕ್ರನ್ ಮೂತ್ರ ಮುಂಚನ ಮಾಡುವಂಥ 3 ಪಾದ ಕತ್ತರಿಸ್ಕೊಂಡಂಥ ಒಂದು ಎತ್ತನ್ನ ಕಂಡ. ಆ 3 ಪಾದ ಕತ್ತರಿಸ್ಕೊಂಡ ಎತ್ತು ಅಂದ್ರೆ ಏನದು? ಇನ್ನೊಂದು ಪಾದವನ್ನು ಕತ್ತರಿಸುವಂತೆ ಒಂದೇ ಪಾದದಿಂದ ಬರ್ತಾ ಇತ್ತು. ಏಕೇನೈವ ಪದಾಚರಂತಂ ವೃಷಭಂ ಚ ದೃಷ್ಟ್ವಾ, ಒಂದೇ ಪಾದದಿಂದ ಎತ್ತು ಬರ್ತಾ ಇದೆ. ನೋಡಿ, ನಿಮ್ ಕಣ್ಣು ಮುಂದೆ ಈ ದೃಶ್ಯ ಬರುವಂತೆ ಹೇಳಿದ್ದಾರೆ. ಒಬ್ಬ ವೃಷಳ, ರಾಜನ ಚಿಹ್ನೆ, ಕೈಯಲ್ಲಿ ದಂಡ ಹಿಡಿದಿದ್ದ. ಮತ್ತೊಂದು ಆಕಳ ಅಶ್ರುಮುಖಿಯಾಗಿದ್ಲು, ಹಾಗೂ ಒಂದು ಎತ್ತು, ಅದಕ್ಕೆ 3 ಪಾದ ಕತ್ತರಿಸಿತ್ತು, ಇನ್ನೊಂದು ಪಾದ ಉಳಿದಿತ್ತು, ಅದರ ಮೇಲೆ ನಡೀತಾ ಬರ್ತಿತ್ತು. ಇದನ್ನೆಲ್ಲ ನೋಡಿದಾಗ ಸ್ಪಷ್ಟಮುಪಲಭಮ ಉತ್ತರಂ ಅಲಭಮಾನಃ ಸ್ವಬುದ್ಧೈವ, ಇಲ್ಲಿರಬಹುದಾ ಕಲಿ ಅಂತ ಚಿಕಿತ್ಸಕ ಬುದ್ಧಿ ಅಂತ ನೋಡ್ತಾನೆ. ಹಾಗಾಗೂ ಅವನಿಗೆ ಪರೀಕ್ಷಿತ ಅನ್ನೋ ನಾಮ ಅಂತ ತಿಳಿಸ್ತಾರೆ. ಪರಿಪರಿಯಾಗಿ ಈಕ್ಷಿಸ್ತಾನೆ ಒಂದು ವಿಷಯದ ಬಗ್ಗೆ, ಸುಮ್ಮನೆ ಏನೋ ಉಡಾಫೆ ಅಲ್ಲ. ಅಂದ್ರೆ ತನಿಖೆಯನ್ನು ಸರಿಯಾಗಿ ಮಾಡುವಂಥ ದಂಡನಾಯಕ ಅಂತ ಅಭಿಪ್ರಾಯ. ತನಿಖೆಯನ್ನು ಕೂಡ ಇತ್ತೀಚೆಗೆ ಮುಚ್ಚಾಕೋರ್ ಬಹಳ. ಹಾಗಲ್ಲ, ಕಲಿ ಇದ್ದಾನೆ ಅಂದ್ರೆ ಪೂರ್ಣ ಪತ್ತೆ ಹಚ್ತಾನೆ ಇಲ್ಲಿರಬಹುದಾ ಅಂತ. ಅವನಿಗೆ ಏನ್ ಮಾಡೋಣ, ಯಾರಿರಬಹುದು, ಏನಿದು ಅಂತ ಯೋಚನೆ ಮಾಡ್ತಾ ಇರುವಾಗ ಅವನ ತಲೆ ಒಳಗೆ ಒಂದು ಹೊಳಿತು. ಶಾಸ್ತ್ರಾರ್ಥ ಎಲ್ಲ ಚಿಂತನೆ ಮಾಡಿದವನು, ಅವನಿಗೆ ಹೊಳಿತು, ಓ ಇಲ್ಲಿ ಕಲಿ ಇದ್ದಾನೆ ಅಂತ. ಹೇಗೆ ಅಂದ್ರೆ, ತಪಶ್ಶೌಚಂ ದಯಾ ಸತ್ಯಂ ಇತಿ ಪಾದಚತುಷ್ಟಯೋಪೇತಃ ಅಂತ ವಿವರಣೆ ಕೊಡ್ತಾರೆ. ತಪಸ್ಸು, ಶೌಚ, ದಯಾ, ಸತ್ಯ ಅಂತ 4 ಪಾದಗಳು ಧರ್ಮಕ್ಕಿರ್ತದೆ. ಹಾಗಾಗಿ ಕೃಷ್ಣ ಇರುವವರೆಗೂ ಕೂಡ ಅವನಿಂದ ರಕ್ಷಿತವಾಗಿ 4 ಪಾದದ ಧರ್ಮ ಇತ್ತು. ಈಗಿಲ್ಲಿ ಬಂದಂಥ ಎದುರುಗಡೆ ಕಾಣ್ತಿರುವ ಈ ಎತ್ತು ಅದು ಧರ್ಮ ಅಂತ ಪತ್ತೆ ಹಚ್ಚಿದ. ಅಲ್ಲ, ಮತ್ತೆ 3 ಪಾದ ಇಲ್ಲಲ್ಲ, 1 ಪಾದ ಇದೆ ಅಂದ್ರೆ ಅದರದ್ದು ವಿವರಣೆ ಅವನ ಮನಸ್ಸಿನಲ್ಲಿ ಆಲೋಚನೆ ಮಾಡಿದಂತೆ ತಿಳಿಸ್ತಾರೆ ಸಾರೋದ್ಧಾರಕ. ಧರ್ಮ ತಪಸ್ಸು, ಶೌಚ, ದಯಾ, ಸತ್ಯ ಅನ್ನೋ ಅಂಗಗಳಿಂದ ಕೂಡಿರ್ತದೆ ಕೃಷ್ಣನ್ ರಕ್ಷಣೆಗೆ ಒಳಪಟ್ಟಾಗ. ಆದ್ರೆ ಅಧರ್ಮಾಂಗಗಳ ಪ್ರಭಾವ ಬಂತು ಅಂದ್ರೆ ಧರ್ಮಾಂಗ ನಾಶ ಆಗ್ತದೆ. ಅಧರ್ಮಾಂಗ ಅಂದ್ರೆ ಯಾವುದು? ಸ್ಮಯ, ಸಂಗ ಹಾಗೂ ಮದ, ಅನೃತ ಅಂತ 4 ಅಧರ್ಮಾಂಗಗಳಿದ್ದಾರೆ ನೋಡಿ. ಇವು ಧರ್ಮಾಂಗಗಳನ್ನು ನಾಶ ಮಾಡ್ತಾರೆ. ಸ್ಮಯ ಅಂದ್ರೆ ಇಲ್ಲಿ ದರ್ಪ ಅಂತ ಅರ್ಥ. ತಪಸ್ಸು ಅನ್ನುವಂಥ ಧರ್ಮಾಂಗವನ್ನ ದರ್ಪ ಅನ್ನುವಂಥ ಅಧರ್ಮಾಂಗ ನಾಶ ಮಾಡಿಬಿಡ್ತದೆ. ಯಾವಾಗ್ಲೂ ನೋಡಿ, ಒಳ್ಳೆ ತಪಸ್ವಿಯಾಗಿದ್ದಾನೆ ಅಂದ್ರೆ ನಿಧಾನಕ್ಕೆ ಅವನೊಳಗೆ ದರ್ಪ ಸೇರೋ ಹಾಗೆ ಮಾಡ್ತದೆ. ಆವಾಗ ತಾನಾಗೆ ತಪಸ್ಸು ಕಡಿಮೆ ಆಗಿಬಿಡ್ತದೆ. ಅದು ಅಧರ್ಮಾಂಗ. ಸಂಘ ಅನ್ನುವಂಥ, ವಿಷಯ ಸಂಘ ಅನ್ನುವಂಥ ಅಧರ್ಮಾಂಗ ಇದೆ. ಇನ್ನೊಂದು ಎರಡನೇದು, ಅದು ಶೌಚ ಅನ್ನುವಂತಹ ಧರ್ಮಾಂಗವನ್ನು ನಾಶ ಮಾಡ್ತದೆ. ಹಾಗೆ ಮದ ಅನ್ನುವಂಥ ಮತ್ತೊಂದು ಅಧರ್ಮಾಂಗ. ಮದ ಬಂತು ಅಂದ್ರೆ ಮನುಷ್ಯನಲ್ಲಿ ದಯಾ ಅನ್ನುವಂಥ ಧರ್ಮಾಂಗ ನಾಶ ಆಗಿಬಿಡ್ತದೆ. ನೋಡಿ, ಅದನ್ನ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ನಮಗೆ ಸಾರೋದ್ಧಾರಕಾರರು. ಅಂತೂ ಸ್ಮಯ, ಸಂಗ ಹಾಗೂ ಮದ ಅನ್ನುವ ಅಧರ್ಮಾಂಗಗಳಿಂದ ತಪಸ್ಸು, ಶೌಚ, ದಯಾ ಅನ್ನುವಂಥ ಧರ್ಮಾಂಗಗಳು 3, ಇಲ್ಲಿ 3 ಪಾದ ನಾಶವಾಗಿದೆ ಅಂತ ತಲೆ ಒಳಗೆ ತಂದುಕೊಂಡ. ಇನ್ನೊಂದು ಪಾದ ಇದೆ ಅಲ್ಲ, ಸತ್ಯ ಅನ್ನುವಂಥ ಪಾದ, 4ನೇ ಪಾದ, ಅದು ಕೂಡ ಅಧರ್ಮಾಂಗ ಅಂದ್ರೆ ಅನೃತ ಅನ್ನೋ ಅಧರ್ಮಾಂಗದಿಂದ ನಾಶ ಆಗ್ತದೆ. ಇನ್ನು ನಾಶ ಆಯಿತು ಅಂತಂದ್ರೆ ಈ ಎತ್ತಿನ 4 ಪಾದ ಅರ್ಥಾತ್ ಧರ್ಮದ
4 ಅಂಗಗಳು ನಾಶ ಆದಂತಾಗ್ತದೆ. ಇದು ಇಲ್ಲಿ ನಡೀತಾ ಇದೆ ಅನ್ನೋದು ಅವನ ಕಲ್ಪನೆಗೆ ಬಂತಂತೆ ಪರೀಕ್ಷಿತನಿಗೆ. ಈ ಆಕಳ ಯಾರು? ಶ್ರೀಕೃಷ್ಣ ಅವತರಿಸಿ ಭೂಮಿಯ ಭಾರವನ್ನೆಲ್ಲ ಪರಿಹರಿಸಿ ತಾನೇ ತನ್ನ ಪಾದದ ಚಿಹ್ನೆಗಳನ್ನು ಯಾವ ಭೂಮಿ ಮೇಲೆ ಮೂಡಿಸಿದ್ದಾನೋ ಅವಳೇ ಈ ಭೂಮಿ ಅಂತ ಅದನ್ನು ಭಾವಿಸ್ತಾ ಇದ್ದಾನಂತೆ. ಇನ್ನು ರಾಜನ ವೇಷದಲ್ಲಿ ಬಂದಿದ್ದಾನಲ್ಲ, ಇವರಿಬ್ಬರಿಗೆ ದುಃಖ ಕೊಡಬೇಕು ಅಂತ ಅವನೇ ಕಲಿ ಅಂತ ತೀರ್ಮಾನ ಮಾಡಿದ್ದಂತೆ. ಇಷ್ಟು ತೀರ್ಮಾನ ಮಾಡಿ ಖಡ್ಗ ತೆಗೆದು ಈ ಎದುರುಗಡೆ ಇದ್ದಂತಹ ರಾಜನ ವೇಷದ ಕಲಿಯನ್ನ ಕತ್ತರಿಸ್ತೇನೆ ಅಂತ ಹೊರಟನಂತೆ. ಆವಾಗ ಪರೀಕ್ಷಿತ ಆ ಹೊರಟಾಗ ಅವನು ತನ್ನ ರಾಜನ ಚಿಹ್ನೆಯನ್ನೆಲ್ಲ ಪರಿತ್ಯಜಿಸಿ ಇನ್ನು ನನ್ನ ಕುತ್ತಿಗೆನೇ ಕತ್ತರಿಸ್ಬಿಡ್ತಾನೆ ಪರೀಕ್ಷಿತ ಅಂತ ಅವನ ಪಾದ ಮೂಲಕ್ಕೆ ಬಂದು ಎರಗಿಬಿಟ್ಟ. ಆಗ ದೀನವತ್ಸಲನಾದಂತಹ ಪರೀಕ್ಷಿತ ಪಾದಕ್ಕೆ ಎರಗಿದಾನಲ್ಲ ಅನ್ನೋ ಕಾರಣಕ್ಕೆ ಅವನನ್ನ ನಾವಧೀತ್ ಕೊಲ್ಲಲಿಲ್ಲ ಅಂತ ವಿವರಣೆ ಕೊಟ್ಟಿದ್ದಾರೆ. ಇದು ಒಂದು. ಅವನನ್ನು ಕೊಲ್ಲಿಲ್ಲ ಯಾಕೆ ಅಂದ್ರೆ ದೀನವತ್ಸಲನಾದ್ರಿಂದ ಕೊಲ್ಲಿಲ್ಲ ಅಂತ. ಎರಡನೇದ್ದು, ಯಾರು ಭಯಭೀತರಾಗಿ ಶರಣು ಬರ್ತಾರೋ ಅವರಿಗೆ ಅಭಯ ದಾನ ಮಾಡಬೇಕು ಅಂತಿದೆ. ಇದು ರಾಜರಿಗೆ ಪರಮಧರ್ಮ. ಕ್ಷತ್ರಿಯ ರಾಜರಿಗೆ ಭಯಭೀತರಾಗಿ ಬಂದಾಗ ಅಭಯ ಪ್ರದಾನ ಮಾಡುವುದು ಧರ್ಮವಾಗ್ತದೆ. ಆ ಕಾರಣದಿಂದಲೂ ಕೂಡ ಭಯಭೀತನಾಗಿ ಪಾದಕ್ಕೆ ಎರಗ್ತಾ ಇದ್ದಾನೆ ಅಂದ್ಮೇಲೆ ಕೊಲ್ಲಬಾರದು ಅನ್ನೋ ಕಾರಣಕ್ಕೆ ಕೊಲ್ಲಿಲ್ಲ ಅಂತ ಹೇಳ್ತಾರೆ. ಇದನ್ನ ಭಾಗವತದಲ್ಲೇ ಹೇಳಿದ್ದಾರೆ. ನತೇ ಗುಡಾಕೇಶ ಯಶೋಧರಾಣ ಬದ್ಧಾಂಜಲೇರ್ ಭೋ ಭಯಮಸ್ತಿ ಕಿಂಚಿತ್ ಅಂತಂದಂತ. ಭೋ ಅಂತ ಅವನನ್ನ ಕೂಗ್ತಾನೆ. ಭೋ ಭೋ ಅಂತಂದ್ರೆ ತುಚ್ಛೀಕರಿಸಿ ಹೇಳಿದ್ದು. ತುಚ್ಛೀಕರಿಸಿ ಆ ಕಲಿಯನ್ನ ಕರೆಯುವಾಗ ಹೇ ಭೋ ಅಂತ ಕರೆದ್ನಂತೆ. ಅವನು ಮತ್ತೆ ಕಾಲಿಗೆ ಬಿದ್ದಿದ್ದಾನೆ ಭಯಭೀತನಾಗಿ ಅಂದಾಗ ಅವನಿಗೆ ಕೊಡ್ಬೇಕಲ್ಲ ಅಭಯ. ಜೀವಾಭಯ ಪ್ರದಾನ ಅಂತಿದೆಯಲ್ಲ, ಇದು ಬಹಳ ಪುಣ್ಯಕರವಾದ ಕೆಲಸ. ಸರ್ವ ವೇದಾಶ್ಚ ಯಜ್ಞಾಶ್ಚ ತಪೋ ದಾನಾನಿ ಚಾನಘ ಜೀವಾಭಯ ಪ್ರದಾನಸ್ಯ ನಕುರ್ವೀರನ್ ಕಲಾಮಪಿ ಅಂತ ಒಂದು ಪ್ರಮಾಣ ವಾಕ್ಯ. ನೆನಪಿಟ್ಟುಕೊಳ್ಬೇಕು ಇವೆಲ್ಲ. ಎಲ್ಲ ಯಜ್ಞ, ಎಲ್ಲ ದಾನ, ತಪಸ್ಸು ಇವುಗಳಿಂದ ಎಲ್ಲ ಪುಣ್ಯ ಬರ್ತದೆ ನಿಜ. ಆದರೆ ಒಬ್ಬ ಜೀವ ಭಯಭೀತನಾಗಿ ಬಂದಾಗ ಅವನಿಗೆ ಅಭಯ ಪ್ರದಾನ ಮಾಡೋದ್ರಿಂದ ಎಷ್ಟು ಪುಣ್ಯ ಬರ್ತದಲ್ಲ, ಅದರ 1/4 ಅಂಶವೂ ಕೂಡ ಯಜ್ಞ, ದಾನ, ತಪಸ್ಸು ಇವುಗಳಿಗೆ ಸಮಾನ ಅಲ್ಲ ಅಂತಂದ್ಬಿಟ್ಟಿದ್ದಾರೆ. ಹಾಗಾಗಿ ಬಹಳ ಪುಣ್ಯಕರ ಅಂದ್ರೆ ಜೀವಾಭಯ ಪ್ರದಾನ. ಇಂಥ ಧರ್ಮದ ಬುದ್ಧಿ ಇದ್ದ ಪರೀಕ್ಷಿತನಿಗೆ ಕಲ್ಲಿನ ಕೊಲ್ಲಬೇಕು ಅಂತ ಅನಿಸ್ದೇನೆ ನಾವಧೀತ್ ಕೊಲ್ಲಿಲ್ಲ ಅಂತ ಕಾರಣ ಕೊಟ್ಟಿದ್ದಾರೆ. ಗುಡಾಕೇಶ ಯಶೋಧರಾಣಾಂ ಬದ್ಧಾಂಜಲೇಹೇತೆ ಭಯಂ ನ ಅಂತಂದ. ಗುಡಾಕೇಶ ಅಂದ್ರೆ ಅರ್ಜುನ. ಅರ್ಜುನನ ಯಶಸ್ಸನ್ನ ಧರಿಸಿದವರು ಅಂದ್ರೆ ಅವನ ಅನುವರ್ತಿಗಳಾದಂತಹ ನಾವು, ಅವನ ಸಂತತಿಯಲ್ಲಿ ಬಂದವರು. ನಮ್ಮಂಥವರಿಗೆ ಶರಣು ಬಂದಿದಿ ಅಂತಾದ್ರೆ ನಿನ್ನ ಪ್ರಾಣಕ್ಕೆ ಏನು ಕುತ್ತಿಲ್ಲ, ನಿನಗಿನ್ನು ಭಯ ಇಲ್ಲ, ನಿನಗೆ ಭಯ ಇಲ್ಲ, ನಿನ್ನನ್ನು ಕೊಲ್ಲಲ್ಲ. ಆದ್ರೆ ಒಂದು ಮಾತ್ರ ನೀ ಮಾಡಬೇಕು ಅಂತ ಅನ್ನಂತೆ. ಏನ್ ಮಾಡಬೇಕು ಅಂದ್ರೆ ದೇಶತ್ಯಾಗ ಮಾತ್ರ ಮಾಡಲೇಬೇಕು. ಭಯ ಇಲ್ಲ, ಅಭಯ ಕೊಡ್ತೇನೆ, ದೇಶತ್ಯಾಗ ಮಾಡಲೇಬೇಕು ಅಂತಂದ. ತ್ಯಾಗ ಮಾತ್ರ ಮಾಡು ಅಂತಂದಾಗ ಇದು ಒಂದು ರೀತಿ ವಿಚಿತ್ರನೇ ಅನಿಸ್ತದೆ. ಕೊಲ್ಲದೆ ದೇಶತ್ಯಾಗ ಮಾಡು ಅಂತಂತಿದ್ದಾನೆ. ಯಾಕಂದ್ರೆ ದೇಶತ್ಯಾಗ ಅಂತಂದ್ರೆ ಅಭಿಪ್ರಾಯ ಇಲ್ಲೇ ಇದ್ದು ದಾಸನಾಗಿರ್ತೇನೆ ಎಂದ್ರೂ ಬೇಡ ಅಂತ ಅಭಿಪ್ರಾಯ. ಇನ್ನು ವಿರೋಧೇನ ಅನುವೃತ್ಯಾವ ಶ್ರೇಷ್ಠೇನ ದಾಸತಯಾವ ನ ವರ್ತಿತವ್ಯ. ಅಂದ್ರೆ ಇಲ್ಲೇ ಇದ್ದು ವಿರೋಧ ಮಾಡ್ಕೊಂಡಿರ್ತೇನೆ ಅಂದ್ರೂ ಸಾಧ್ಯ ಇಲ್ಲ. ಅಥವಾ ಕಥಂಚಿತ್ ವಿರೋಧೇನ ಅನುವೃತ್ಯಾವ, ಕೆಲವೊಮ್ಮೆ ಕೆಲವು ವಿರೋಧಿಗಳು ಕೂಡ ರಾಷ್ಟ್ರದಲ್ಲಿ ಇರ್ತಾರೆ. ರಾಜ ಸುಮ್ಮನೆ ಇರ್ತಾನೆ, ಅವನೊಬ್ಬ ಇದ್ದಾನೆ ಬಿಡು ವಿರೋಧ ಪಕ್ಷದಂತೆ ಅಂತ. ಹಂಗೂ ಬೇಡ ಅಂತಾನೆ ಪರೀಕ್ಷಿತ.
ಮತ್ತು ಶ್ರೇಷ್ಠೇನ ದಾಸತ ಯಾವ, ಭಾರೀ ಶ್ರೇಷ್ಠ ದಾಸನಾಗಿ ನೀನಿರ್ತೇನೆ ಅಂದ್ರೂ ನನಗೆ ಬೇಡ, ಅಭಯ ಕೊಟ್ಟಿದ್ದೇನೆ, ಆದರೆ ನೀನ್ ನನ್ನ ದೇಶದಲ್ಲಿ ಇರೋ ಹಾಗಿಲ್ಲ ಅಂತಂದಂತೆ ಪರೀಕ್ಷಿತ. ಯಾಕೆ ಅಂದ್ರೆ ತ್ವಮಧರ್ಮ ಬಂಧು, ನೀನು ಅಧರ್ಮ ಸ್ನೇಹಿತ, ಹಾಗಾಗಿ ನನ್ನ ರಾಜ್ಯದಲ್ಲಿ ನಿನಗೆ ಉಳಿವಿಲ್ಲ ಅಂತಂತಾನೆ. ಅಧರ್ಮ ಬಂಧು ಅಂತಂದಾಗ ಯಾವ ತರಹ ಅಧರ್ಮ ಬಂಧು? ಅಧರ್ಮ ಬಂಧುತ್ವವನ್ನು ಪ್ರಕಟಪಡಿಸ್ತಾರೆ, ವಿಸ್ತಾರ ಮಾಡಿ ಹೇಳ್ತಾರೆ. ಹೇಗೆ ಅಧರ್ಮ ಬಂಧು ಆಗಿದ್ದಾನೆ ಕಲಿ ಅಂತ. ತ್ವಾಂ ವರ್ತಮಾನಂ ನರದೇವ ದೇಹೇಶ್ವನು ಪ್ರವೃತ್ತೋ ಯಮಧರ್ಮಯೂಥಃ ಲೋಭೋ ನೃತಂ ಚೌರ್ಯಮನಾರ್ಯಮಂಹೋ ಜ್ಯೇಷ್ಠ ಚ ಮಾಯಾ ಕಲಹಶ್ಚ ದಂಭಃ. ಹೇ ಅನಾರ್ಯ, ಪರೀಕ್ಷಿತನ್ ಮಾತು ಅನಾರ್ಯ ಅಂತ ಕೇಳ್ತಾರೆ, ಅವನನ್ನು ಕರೀತಾನೆ ಪರೀಕ್ಷಿತ. ಆರ್ಯ ಅಂದ್ರೆ ಹಿರಿಯರು, ಸಜ್ಜನರು. ಯಾವತ್ತೂ ಕೂಡ ಹಿರಿಯರು, ಸಜ್ಜನರು ಅಂಥವರ ಸಮೀಪದಲ್ಲಿ ಇರುವ ಯೋಗ್ಯತೆನೇ ನಿನಗಿಲ್ಲ ಅಂತ ಅರ್ಥ. ಹಿರಿಯರ ಸನಿಹದಲ್ಲಿ ಇರುವ ಯೋಗ್ಯತೆನೇ ಇಲ್ಲ ನಿನಗೆ, ಅದಕ್ಕೆ ನೀನು ಅನಾರ್ಯ ಅಂತ ಕರೆಸ್ಕೊಳ್ತಿ. ಯೋಚನೆ ಮಾಡಿ ಎಂಥ ಶಬ್ದ ಆಡಿದಾನೆ. ಮಹಾತ್ಮರ ಸೇವೆ ನೀನು ಮಾಡುವಂಥವನಲ್ಲ, ಅವರ ಸನಿಹದಲ್ಲಿ ಇರುವ ಯೋಗ್ಯತೆ ನಿನಗಿಲ್ಲ, ಆದ್ದರಿಂದಲೂ ಅನ್ನೋ ಅಭಿಪ್ರಾಯ ಇಟ್ಕೊಂಡು ಅನಾರ್ಯ ಅಂತ ಕರೆದ್ರಂತ. ನೀನು ನನ್ನ ರಾಜ್ಯದಲ್ಲಿ ಯಾಕಿರಬಾರ್ದು, ಯಾಕೆ ನೀನು ಅಧರ್ಮ ಬಂಧು, ಅದರ ವಿವರಣೆ ಕೊಡುವಾಗಂತಾರೆ. ಅವನು ಲೋಭ, ಅನೃತ, ಚೌರ್ಯ ಇವುಗಳೆಲ್ಲ ಅವನ ಪರಿವಾರ. ಅವುಗಳನ್ನು ಸೇರಿಸ್ಕೊಂಡು ನೀನು ಬಂದುಬಿಡ್ತಿ. ಆಗ ರಾಜನ ದೇಹದೊಳಗೆ ಪ್ರವೇಶ ಮಾಡ್ತಿ. ರಾಜರ ದೇಹದಲ್ಲಿ ಪ್ರವೇಶ ಮಾಡಿ ಅಧರ್ಮಗಳ ಸಮೂಹ ಶುರು ಆಯಿತು ಅಂತಂದ್ರೆ ರಾಜ್ಯವೇ ನಾಶ ಆಗಿಬಿಡ್ತದೆ. ಇದು ಸಮಸ್ಯೆ ನಿನ್ನಲ್ಲಿದೆ. ಇದು ಅಧರ್ಮ ಬಂಧುತ್ವ. ಮೆಲ್ಲನೆ ಒಬ್ಬ ರಾಜ ಲೋಭಿ ಆಗ್ತಾನೆ, ಆಮೇಲೆ ಸುಳ್ಳು ಹೇಳಲಿಕ್ಕೆ ಶುರು ಮಾಡ್ತಾನೆ, ಕಳ್ತನ ಮಾಡ್ತಾನೆ. ಇದೆಲ್ಲ ನಿನ್ನ ಪ್ರಭಾವದಿಂದ ಆಗ್ತದೆ. ಹಾಗಾಗಿ ನೀನಿರಬೇಡ ಅಂತನ್ನೋದಕ್ಕೆ ಅದನ್ನ ತಿಳಿಸ್ತ. ಆವಾಗ ಸರಿ, ಹಾಗಾದ್ರೆ ದೇಶತ್ಯಾಗ ಮಾಡೋಣ ಅಂತ ಕಲಿ. ಇಷ್ಟು ಹೇಳ್ತಿದಾನಲ್ಲ ಅಂತ ಬೇರೆ ಬೇರೆ ದೇಶದ ಕಡೆಯಲ್ಲಿ ಹೋಗ್ಲಿಕ್ಕೆ ಅಂತ ಹೋದ್ರೆ ಎಲ್ಲಿ ಹೋದ್ರೂ ಕೂಡ ಅವನಿಗೆ ಯಾವ್ಯಾವ ಪ್ರದೇಶದಲ್ಲಿ ಎಲ್ಲಾದ್ರೂ ಅಡುಕೊಳ್ಳೋಣ ಅಂತ ಹೋದ್ರೂ ಅಲ್ಲೆಲ್ಲ ಪರೀಕ್ಷಿತನೇ ಕಾಣ್ಲಿಕ್ಕೆ ಶುರು ಆದಂತ. ಕೈಯಲ್ಲಿ ಒಂದು ಆಯುಧ ಹಿಡ್ಕೊಂಡು ಪರೀಕ್ಷಿತನೇ ಹಿಂದೆ ಬಂದ ಹಾಗೆ ಆಗ್ತಿತ್ತಂತ. ಯೋಚನೆ ಮಾಡಿ, ಅವನಿಗೆ ಅಂಥ ಹೆದರಿಕೆ. ಭೀತ ಪ್ರಾರ್ಥಯಾಮಾಸ ಅನ್ಯಂ ಅಲಭಮಾನ ಶರಣಮನ್ಯಂ ಅಲಭಮಾನ. ಅಲ್ಲ, ನಾನು ಎಲ್ಲಿ ಹೋದ್ರೂ ಕೂಡ ನಿನ್ನನ್ನೇ ನೋಡ್ದಂತಾಗ್ತಾ ಇದೆ, ನೀನೇ ಖಡ್ಗ ಹಿಡಿದು ನನ್ನ ಹಿಂದೆ ಬಂದಂತಾಗ್ತಾ ಇದೆ. ನೋಡಿ ಹೇಗಿರ್ಬೇಡ ಅವನ ಪರಿಸ್ಥಿತಿ, ಎಷ್ಟು ಭಯ ಆಗಿರ್ಬೇಡ. ಹಾಗಾಗಿ ನನಗೆ ಬೇರೆ ಕಡೆಯಲ್ಲಿ ಹೋಗಿ ವಾಸ ಮಾಡ್ಕೊಂಡಿರ್ಲಿಕ್ಕೂ ಆಗ್ತಾ ಇಲ್ಲ, ಹಾಗಾಗಿ ನೀನೇ ಸ್ಥಾನ ಕೊಟ್ಬಿಡು ಅಂತ ಕೇಳಿದ್ದಂತೆ. ಸರಿ, ಸ್ಥಾನ ಕೊಡು ಅಂತ ಇಷ್ಟು ಬೇಡಿದ್ದಕ್ಕೆ ಅವನಿಗೆ 4 ಸ್ಥಾನ ಮೊದಲು ಕೊಟ್ಟ, ಪುನಃ ಯಾಚನೆ ಮಾಡಿದ್ದಕ್ಕೆ 5ನೇ ಸ್ಥಾನ ಕೊಟ್ಟ ಅಂತ ತಿಳಿಸಿದ್ದಾರೆ. ಯಥಾಹು ಅಭ್ಯರ್ಥಿತಸ್ತದಾ ತಸ್ಮೈ ಸ್ಥಾನಾನಿ ಕಲಯೇ ದದೌ ದ್ಯೂತಂ ಪಾನಂ ಸ್ತ್ರಿಯ ಸೂನಾ ಯತ್ರಾಧರ್ಮಶ್ಚತುರ್ವಿಧ ಪುನಶ್ಚ ಯಾಚಮಾನಾಯ ಜಾತರೂಪ ಮದಾತ್ ಪ್ರಭು. ಅದನ್ನೆಲ್ಲ ಪ್ರಮಾಣ ಕೊಟ್ಟು ಉದಾಹರಿಸಿದರು ಮಹಾನುಭಾವರು. ಅಂತೂ ಜೂಜಿನಲ್ಲಿರು, ಸುರಾಪಾನದಲ್ಲಿರು, ಸ್ತ್ರೀಯರಲ್ಲಿರು ಅಂದ್ರೆ ವೇಶ್ಯೆ ಮೊದಲಾದವರಲ್ಲಿ, ಹಿಂಸೆಯಲ್ಲಿರು, ಭಂಗಾರದಲ್ಲಿರು ಅಂತ ಸ್ಥಾನ ನಿರ್ದೇಶ ಮಾಡಿದ್ದಾರೆ. ಹಾಗಾಗಿ ಕಲಿಯನ್ನ ಸ್ಥಾನ ಕೊಟ್ಟು ಹೀಗೆ ಅವನನ್ನು ನಿಗ್ರಹಿಸಿದ ಅಂತನ್ನೋದು ಇಲ್ಲಿವರೆಗೂ ನಾವು ಪರೀಕ್ಷಿತನ ಮಹಿಮೆಯನ್ನು ಕೇಳಿದ್ವಿ. ಸತ್ಯ. ಆದರೆ ಇದರ ಮೇಲೆ ಕೆಲವು ಪ್ರಶ್ನೆಗಳು ಬರ್ತವೆ. ತಥಾಪಿ ಸ ಹಂತವ್ಯೇವ, ಆದರೂ ಅವನನ್ನು ಕೊಲ್ಲಬೇಕಾಗಿತ್ತಲ್ಲ ಪರೀಕ್ಷಿತ ಕಲಿಯಿದ್ದ ಅಂತ. ಇದೆಲ್ಲ ಸಾರೋದ್ಧಾರಕಾರರ ಎಕ್ಸ್ಟ್ರಾಕ್ಟ್ ಸ್ಟಡಿ, ಬಹಳ ಅದ್ಭುತವಾದ ವಿಮರ್ಶೆ ಅವತ್ತು. ಆದರೂ ಅವನನ್ನು ಕೊಲ್ಲಬೇಕಾಗಿತ್ತು.
ಅವನನ್ನ ಕೊಲ್ದೇನೆ ಬಿಟ್ಟದ್ದು ಅನುಚಿತ ಅಂತ ಅನಿಸ್ತದೆ. ಮೇಲಾಗಿ ಸ್ಥಾನದಾನ ಕೊಟ್ಟದ್ದಂತೂ, ಸ್ಥಾನದಾನ ಮಾಡಿದ್ದಂತೂ ಮತ್ತಷ್ಟು ಅನುಚಿತ ಅಂತ ಅನಿಸ್ತದೆ. ಸುತರಾಂ ರಾಜ್ಞಾಯನ್ನ ನಿಹಿತ ತದೇವ ಅನುಚಿತ ಸ್ಥಾನದಾನಂತೂ ಸುತರಾಂ ಇತಿ ಭಾತಿ. ಇದು ಪ್ರಶ್ನೆ ಅವ್ರು ಹಾಕೊಂಡದ್ದು. ಕಲಿಯನ್ನ ಕೊಲ್ಲದೆ ಬಿಟ್ಟದ್ದು ಅನುಚಿತ, ಮೇಲಾಗಿ ಸ್ಥಾನದಾನ ಮಾಡಿದ್ದಂತೂ ಸುತರಾಂ ಅನುಚಿತ ಅಂತ ಒಂದು ಪ್ರಶ್ನೆ. ಅದಕ್ಕೆ ಸಾರೋದ್ಧಾರಕಾರರ ಬಹಳ ದೊಡ್ಡ ವಿಮರ್ಶಾತ್ಮಕ ದೃಷ್ಟಿ. ಅವರು ಹೇಳ್ತಾರೆ, ಪರೀಕ್ಷಿತ್ ರಾಜ ಹಾಗೆ ಮಾಡಿದ್ದು ಯೋಗ್ಯವ ಅಂತಂದದ್ದಕ್ಕೆ ಯೋಗ್ಯನೇ ಅಂತಾರೆ, ಅದು ಅನುಚಿತ ಅಲ್ಲ. ಯಾಕೆ ಹಾಗೆ ಮಾಡಿದ ಅಂದ್ರೆ, ರಾಜ ಹಾಗೆ ಮಾಡಿದ್ರೆ ಅವನೊಬ್ಬ ಅಪ್ರೇಕ್ಷಾವಾನ್ ಆಗ್ತಿದ್ನಂತೆ. ಅಪ್ರೇಕ್ಷಾವಾನ್ ಅಂದ್ರೆ, ಪ್ರೇಕ್ಷಾವಾನ್ ಅಂದ್ರೆ ಬುದ್ಧಿವಂತ, ಮುಂದಾಲೋಚನೆ ಉಳ್ಳ ಮುತ್ಸದ್ದಿ, ಒಳ್ಳೆ ಮುತ್ಸದ್ದಿ ರಾಜ ಅಂತಂತಿರ್ತಾರಲ್ಲ, ಅವನಿಗೆ ಪ್ರೇಕ್ಷಾವಾನ್ ಅಂತಾರೆ ಶಾಸ್ತ್ರದಲ್ಲಿ. ಒಂದು ವೇಳೆ ಕಲಿನೇನಾದ್ರೂ ಕೊಂದಿದ್ರೆ ಅವನು ಅಪ್ರೇಕ್ಷಾವಾನ್ ಅಂತ ಆಗ್ತಿದ್ದಂತೆ. ಅವನನ್ನು ತಾನೇ ಪ್ರೇಕ್ಷಾವಂತ ಅಂತ ಕರೀತಾರೆ ಲೋಕದಲ್ಲಿ. ಯಾರು ಎಂಥ ಕೆಲಸ ಮಾಡೋದ್ರಿಂದ ಸಜ್ಜನರಿಗೆ ಯಾವತ್ತೂ ಅನಿಷ್ಟ ಅಂತ ಆಗಲ್ವೋ, ಮೇಲಾಗಿ ಇಷ್ಟವೇ ಆಗ್ತದೋ, ಅಂಥ ಕೆಲಸ ಮಾಡಿದರೆ ತಾನೇ ಅವನು ಪ್ರೇಕ್ಷಾವಂತ. ಸಹಿ ಪ್ರೇಕ್ಷಾವಾನ್ ಇತ್ಯುಚ್ಯತೆ ಯಸ್ಯ ವ್ಯಾಪಾರೇಣ ಸತಾಂ ಅನಿಷ್ಟಂ ನ ಭವೇತ್. ಅವನನ್ನ ನಾವು ಪ್ರೇಕ್ಷಾವಂತ ಅಂತ ಗುರುತಿಸ್ಬೇಕು. ಯಾರು ಬುದ್ಧಿವಂತ, ಯಾರು ಮುತ್ಸದ್ದಿ, ಯಾವಾತನ ಕಾರ್ಯವೈಖರಿ ಸಜ್ಜನರಿಗೆ ಯಾವತ್ತೂ ಅನಿಷ್ಟವನ್ನು ಉಂಟು ಮಾಡಲ್ವೋ ಅವನನ್ನ ನಾವು ಮುತ್ಸದ್ದಿ ರಾಜ, ಪ್ರೇಕ್ಷಾವಂತ ಅಂತ ಕರೀಲಿಕ್ಕಾಗ್ತದೆ. ಯಾವಾತನ ಕಾರ್ಯವೈಖರಿ ಸಜ್ಜನರಿಗೆ ಮೇಲಿಂದ ಮೇಲೆ ಅನಿಷ್ಟವನ್ನೇ ಉಂಟು ಮಾಡ್ತದೋ ಅವನನ್ನ ನಾವು ಪ್ರೇಕ್ಷಾವಂತ ಅಂತ ಕರೀಲಿಕ್ಕಾಗ್ತದ? ಹಾಗಾಗಿ ಇವನು ಪ್ರೇಕ್ಷಾವಂತ ರಾಜ ಪರೀಕ್ಷಿತ. ಸಜ್ಜನರಿಗೆ ಅನಿಷ್ಟವನ್ನ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಮಾಡಲ್ಲ ಅವನು. ಸಜ್ಜನರಿಗೆ ಅನಿಷ್ಟ ಮಾಡಲ್ಲ ಅಂತಂದ್ರ ಅರ್ಥ ಏನು? ಕಲಿ ಉಳಿದ್ರಿಂದ ಸಜ್ಜನರಿಗೆ ಇಷ್ಟವಾ ಹೇಗೆ? ಹೌದು ಅಂತಾರೆ. ಕಲಿಯನ್ನು ಉಳಿಸಿದ್ದು ಸಜ್ಜನರಿಗೆ ಬಹಳ ಇಷ್ಟವಾದ ಕೆಲಸ, ಬಹಳ ಫಲವನ್ನು ತಂದುಕೊಡ್ತಾನ ಕಲಿ. ಹಾಗಾಗಿ ಬಹುಫಲ ಸಾಧಕ. ಕಲಿಯನ್ನು ಉಳಿಸಿದ್ರಿಂದ ಅದನ್ನು ಗಮನಿಸೇ ಹಾಗೆ ಮಾಡಿದ ಅಂತ ತಿಳಿಸ್ತಾರೆ. ಯಥಾಹುಹು ಅದಕ್ಕೆ ಪ್ರಮಾಣ ಕೊಡ್ತಾರೆ. ಕಲಿಂ ಸಭಾಜಯಂತ್ಯಾರ್ಯ ಗುಣಜ್ಞಾ ಸಾರಭಾಗಿನಃ ಯತ್ರ ಸಂಕೀರ್ತನೇನೈವ ಸರ್ವಃ ಸ್ವಾರ್ಥೋಪಿ ಲಭ್ಯತೆ. ಕೃತಾದಿಷು ಜನ ರಾಜನ್ ಕಲಾವಿಚ್ಛಂತಿ ಸಂಭವಂ ಯತ್ರ ಸಂಕೀರ್ತಿತೋ ನೃಣಾಂ ಹರಿರ್ದಾಸ್ಯತ್ಯಸಂಭವಂ. ಇದು ಪ್ರಮಾಣ ಅವ್ರು ಕೊಟ್ಟದ್ದು. ಏನ್ ವಿಮರ್ಶೆ ಮಾಡಿ ಹೇಳಿದ್ದಂದ್ರೆ, ಯತ್ರ ಸಂಕೀರ್ತನೇನೈವ ಸರ್ವಸ್ವಾರ್ಥೋಪಿ ಲಭ್ಯತೆ. ಕಲಿಯುಗ ಭಗವಂತನ ಸಂಕೀರ್ತನ ಮಾತ್ರದಿಂದಲೇನೆ, ನಾಮಕೀರ್ತನ ಮಾತ್ರದಿಂದಲೇನೆ ಸಕಲಾಭೀಷ್ಟವನ್ನು ಕೊಡ್ತದೆ. ಇದು ಕಲಿಯುಗದ ಅತ್ಯದ್ಭುತವಾದ ಶಕ್ತಿ. ಹಾಗಾಗಿ ಕೃತಯುಗದ ಸಜ್ಜನರು ಕಲಿಯನ್ನು ಗೌರವಿಸ್ತಾರಂತೆ ಬಹಳ. ಅಂದ್ರೆ ಕಲಿಯುಗವನ್ನು ಗೌರವಿಸ್ತಾರೆ, ಮೆಚ್ಚಿಕೊಳ್ತಾರೆ. ಯಾಕೆ? ಯತ್ರ ಸಂಕೀರ್ತಿತೋ ನೃಣಾಂ ಹರಿರ್ದಾಸ್ಯತ್ಯಸಂಭವಂ. ಕಲಿಯುಗದಲ್ಲಿ ಹುಟ್ಟಿದ ಜನರು ಭಗವಂತನನ್ನ ಸಂಕೀರ್ತನ ಮಾತ್ರದಿಂದಲೇನೆ ಮತ್ತೆ ಪುನಃ ಭೂಮಿಗೆ ಬರದಂತೆ ಮಾಡ್ಕೊಳ್ತಾರಂತೆ. ಹೀಗಿರೋದ್ರಿಂದ ಕಲಿಯ ಪ್ರಭಾವ ಅಂದ್ರೆ ಕಲಿಯುಗದ್ದೇ ಆದಂಥ ಒಂದು ಗುಣ ಇರೋದ್ರಿಂದ ಈ ಸಾರವನ್ನು ತಿಳಿದಂತಹ ಸಜ್ಜನರು ಕಲಿಯುಗದಲ್ಲಿ ಹುಟ್ಟಲಿಕ್ಕೆ ಇಷ್ಟಪಡ್ತಾರೆ ಅಂತಿದೆ. ಹಾಗಾಗಿ ಕಲಿಯನ್ನ ಸುಮ್ಮನೆ ಬೈಯೋದಲ್ಲ, ಕಲಿಯನ್ನು ಬದುಕಿಸ್ಬಿಟ್ನಲ್ಲ ಅಂತ ಕಲಿಯನ್ನ ಬದುಕಿಸ್ಬಿಟ್ಟ ಕೊಲ್ಲಬೇಕಿತ್ತು ಅಂತ ಪರೀಕ್ಷಿತನ ಮೇಲೆ ಆರೋಪ ಆಪಾದನೆಗಳನ್ನು ಮಾಡೋದಲ್ಲ. ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ರಿ ಅಂತಾರೆ. ಈ ಉದ್ದೇಶದಿಂದಲೇನೆ ಪರೀಕ್ಷಿತ ಅವನನ್ನು ವಧೆ ಮಾಡಿದ್ರೆ ಸಜ್ಜನರಿಗೆ ಅನಿಷ್ಟವಾಗ್ತದೆ ಅಂತ ಆಲೋಚನೆ ಮಾಡಿದ್ನಂತ. ಆ ಸಜ್ಜನರಿಗೆ ಅನಿಷ್ಟ ಆಗ್ಬಾರ್ದು,
ಅನ್ನೋ ಕಾರಣಕ್ಕೆ ಕಲಿಯುಗದಲ್ಲಿರುವಂತಹ ಸಂಕೀರ್ತನ ಮಾತ್ರದಿಂದಲೇ ಭಗವಂತ ಪ್ರೀತನಾಗ್ತಾನೆ ಅನ್ನುವ ಗುಣವನ್ನು ಅರಿತು ಆ ಪರೀಕ್ಷೆ ಮಾಡಿ ನೋಡಿ, ಪರೀಕ್ಷಿತ ಅಂದ್ರೆ ಈ ಅರ್ಥದಲ್ಲಿ ಬಂತು. ಯಾವ ಗುಣ ಯಾರಲ್ಲಿ ಚೆನ್ನಾಗಿದೆ ಇದನ್ನು ಚೆನ್ನಾಗಿ ಪರೀಕ್ಷೆ ಮಾಡಿದ. ಪರೀಕ್ಷಿಸಿ ಅವನನ್ನ ಕೊಲ್ಲದೇನೆ ಅವನಿಗೆ ಸ್ಥಾನವನ್ನು ಕೊಟ್ಟ ಅಂತ ತಿಳಿಬೇಕಂತ. ಇದು ನಾವು ತಿಳಿಬೇಕಾದಂಥ ಪ್ರಮುಖವಾದ ಅಂಶ. ಇದಕ್ಕೆ ಆಧಾರ ಇದೆ. ಹೀಗೇ ಮಾಡಿದಾನೆ ಪರೀಕ್ಷಿತ, ಈ ಬುದ್ಧಿ ಇಟ್ಟುಕೊಂಡೇ ಮಾಡಿದಾನೆ, ಸುಮ್ಮನೆ ಸ್ಥಾನ ಕೊಟ್ಟದ್ದಲ್ಲ. ಆ ಅರ್ಥ ಮಾಡ್ಕೊಳ್ಳಿ. ನಾನು ದ್ವೇಷ್ಟಿ ಕಲಿಂ ಸಮ್ರಾಟ್ ಸಾರಂಗ ಇವ ಸಾರಭುಕ್ ಕುಶಲಾನ್ಯಾಶು ಸಿದ್ಧ್ಯಂತಿ ನೇತರಾಣಿ ಕೃತಾನಿಯತ್ ಅಂತ ಪ್ರಮಾಣ ಕೊಟ್ಟಿದ್ದಾರೆ. ಅವನು ಕಲಿಯನ್ನ ದ್ವೇಷಿಸಲಿಲ್ಲ, ಬಹಳ ದೊಡ್ಡ ಸಮ್ರಾಟ್ ರಾಜನಾಗಿದ್ದ, ಸಾರಂಗ ಇವ ಸಾರಭುಕ್ ಆಗಿದ್ದ ಅಂತ. ಸಾರಂಗ ಇವ ಸಾರಭುಕ್ ಅಂತನ್ನೋ ಮಾತು ಬಹಳ ಮುಖ್ಯ. ನಾವು ಪರೀಕ್ಷಿತನಂಥ ಒಬ್ಬ ರಾಜನ ಬಗ್ಗೆ ಯೋಚನೆ ಮಾಡುವಾಗ ಎಚ್ಚರಿಕೆ ಇರಬೇಕು. ರಾಜ ಅಂತ ನಿಜವಾಗ್ಲೂ ಅವನನ್ನು ಕರಿಬೇಕು, ನಾಯಕ ಅಂತ ಅವನನ್ನು ಕರಿಬೇಕು. ಯಾರನ್ನ ಅಂದ್ರೆ ಯಾರಲ್ಲಿ ಯಾವ ಗುಣ ಇದೆ ಅಂತನ್ನೋದನ್ನ ಪತ್ತೆ ಹಚ್ತಾನಲ್ಲ ಅವನು ನಿಜವಾಗ್ಲೂ ಒಳ್ಳೆ ನಾಯಕ. ಪತ್ತೆ ಹಚ್ಚಿ ಅದಕ್ಕೆ ತಕ್ಕಂತೆ ಅವನನ್ನು ಆ ಕೆಲಸದಲ್ಲಿ ಯೋಚನೆ ಮಾಡ್ತಾನೆ. ನಮ್ಮ ಮನೆಗಳಲ್ಲೂ ಅಷ್ಟೇ ಈ ಲೀಡರ್ಶಿಪ್ ಅಂತ ಅನ್ನೋದಿದೆ ಅಲ್ಲ, ಬಹಳ ಬಹಳ ಕಠಿಣವಾದ ಕೆಲಸ. ಯಾರು ಯಾವ ವಿಷಯದಲ್ಲಿ ದಡ್ರು, ಯಾರು ಯಾವ ವಿಷಯದಲ್ಲಿ ಬುದ್ಧಿವಂತರು ಇದನ್ನು ತಿಳ್ಕೊಳ್ಳೋದು ಬಂದ್ರೆ ನಾವು ಲೀಡರ್ ಆಗ್ತೀವಿ. ಇಲ್ಲದೆ ಹೋದ್ರೆ ನಮ್ಮಲ್ಲಿ ಆ ಲೀಡರ್ಶಿಪ್ ಬರಲ್ಲ. ಪರೀಕ್ಷಿತನಲ್ಲಿ ಅದಿತ್ತು. ಕಲಿ ಯಾವ ವಿಷಯದಲ್ಲಿ ದೋಷವನ್ನು ಉಂಟು ಮಾಡ್ತಾನೆ, ಕಲಿ ಯಾವ ವಿಷಯದಲ್ಲಿ ಗುಣವನ್ನು ಉಂಟು ಮಾಡ್ತಾನೆ, ಇದಕ್ಕೆ ಸಾರಭುಕು ಅಂತ ಕರೆತು ಭಾಗವತ. ಅದನ್ನು ಅರಿತದ್ರಿಂದ ಗೊತ್ತು ಅವನಿಗೆ, ಕಲಿ ದೋಷ ಭೂಯಿಷ್ಠ ಅನ್ನೋದು ಗೊತ್ತು. ಆದ್ರೆ ಯಾವ ವಿಷಯದಲ್ಲಿ ಅವನಲ್ಲಿ ಗುಣ ಇದೆ ಅನ್ನೋದನ್ನು ಅರ್ಥ ಬಿಟ್ಟ. ಆ ಕಾರಣದಿಂದ ಅವನಿಗೆ ಅವನು ಅವಕಾಶ ಮಾಡಿದ ಅಂತ ಅಭಿಪ್ರಾಯವನ್ನು ವ್ಯಾಖ್ಯಾನ ಮಾಡ್ತಾರೆ. ಇಷ್ಟೆಲ್ಲ ಇಟ್ಟುಕೊಂಡು ಪರೀಕ್ಷಿತ ಅನ್ನುವಂಥ ನಾಮದಿಂದಲೇ ಅವನ್ನ ಯದಾ ಪರೀಕ್ಷಿತ್ ಕುರುಜಾಂಗಲೇವ ಸನ್ನಂತ ಪರೀಕ್ಷಿತ್ ಅನ್ನೋ ಶಬ್ದವನ್ನೇ ಹಾಕಿದ್ರಂತೆ. ಆ ಪದವನ್ನೇ ಅಲ್ಲಿ ಪ್ರಯೋಗವನ್ನು ಮಾಡಿ ನಮಗೆ ಈ ಸಂದೇಶವನ್ನು ಕೊಡ್ತಾರೆ ಅಂತ ತಿಳಿಸ್ತಾರೆ. ಹಾಗಾದ್ರೆ ಇದರಿಂದ ಏನಾಯ್ತು? ಆಂತರ ಶತ್ರು ನಿಗ್ರಾಹಕ. ಕಲಿ ಅನ್ನೋನು ಬಾಹ್ಯ ಶತ್ರು ಅಲ್ಲ, ಆಂತರಿಕ ಶತ್ರು. ಅವನನ್ನು ನಿಗ್ರಹ ಮಾಡಿದಂಥ ಕಥೆಯನ್ನು ಹೇಳಿದ್ರಿಂದ ಅವನು ಅಖಂಡ ಭೂಮಂಡಲದ ಅಧಿಪತಿಯಾಗಿದ್ದ. ಆಂತರಿಕ ಶತ್ರುವನ್ನೇ ಗೆಲ್ತಾನೆ ಅಂದಮೇಲೆ ಬಾಹ್ಯ ಶತ್ರುವನ್ನು ಗೆಲ್ಲೋದು ಹೇಳಬೇಕೇನು ಪ್ರತ್ಯೇಕವಾಗಿ? ಕಲಿ ಆಂತರಿಕ ಶತ್ರು ನಮಗೆಲ್ಲ, ಅಂಥವನನ್ನೇ ನಿಗ್ರಹಿಸಿ ಇಟ್ಟವನು ಅಂತಂದ ಮೇಲೆ ಅವನು ಬಾಹ್ಯ ಶತ್ರುಗಳನ್ನು ಗೆದ್ದ ಅಖಂಡ ಭೂಮಂಡಲಾಧಿಪತಿ ಅಂತ ಪ್ರತ್ಯೇಕ ಹೇಳಬೇಕಾ? ಹಾಗಾದ್ರೆ ಅಖಂಡ ಭೂಮಂಡಲಾಧಿಪತಿತ್ವ ಅವನಿಗಿತ್ತು ಅಂತ ಅನ್ನೋದು ಕಲಿ ನಿಗ್ರಹದ ಕಥೆಯಿಂದ ಸಮರ್ಥನೆ ಮಾಡಿದಂತಾಯ್ತು. ಅಂದಮೇಲೆ ಬೇರೆ ಚಕ್ರವರ್ತಿಗಳು ಬಂದ್ರು, ಅವನ ರಾಜ್ಯ ಎಲ್ಲ ಕಸುಕೊಂಡು ಹೋಗಿದ್ರು, ಅಪಹರಿಸಿದ್ರು ಅಂತ ಆ ಅರ್ಥ ಹೇಳಿ ಅವನ ರಾಜ್ಯ ತ್ಯಾಗ, ಜೀವಿತಾಶಾ ತ್ಯಾಗವನ್ನ ವಿವರಣೆ ಕೊಡ್ಲಿಕ್ಕೆ ಬರಲ್ಲ. ಇನ್ನು ಪರಮ ಭಾಗವತೋತ್ತಮತ್ವ, ಯಾರು ಆಂತರಿಕ ಕಲಿ ಮೊದಲಾದ ಶತ್ರುಗಳನ್ನು ಗೆಲ್ತಾರೆ ಅವರೇ ತಾನೇ ಭಾಗವತೋತ್ತಮರು. ಹಾಗಾಗಿ ಪರಮ ಭಾಗವತೋತ್ತಮತ್ವವೂ ಕೂಡ ಇದರಿಂದ ಉಪಪಾದನೆ ಮಾಡಿದಂತಾಯ್ತು. ಇಂಥ ಕಥೆಯನ್ನು ಶ್ರವಣ ಮಾಡಿದರೆ ನಮ್ಮೊಳಗಿರುವಂತಹ ಕಲಿ ಬಾಧೆಯೂ ಪರಿಹಾರ ಆಗ್ತದೆ, ಮಹಾಪುಣ್ಯವೂ ಲಭಿಸ್ತದೆ. ಫಲಶ್ರುತಿ ಉಪವರ್ಣಿತ ಮೇತದ್ವಹ ಪುಣ್ಯಂ ಪಾರೀಕ್ಷಿತಂ ಮಯಾ ವಾಸುದೇವ ಕಥೋಪೇತಂ ಆಖ್ಯಾನಂ ಯದಪೃಚ್ಛತ. ಉಪವರ್ಣಿತ ಮೇತದ್ವಹ ಸೂತ ಪುರಾಣಿಕರು ಕೊಟ್ಟಂತಹ ಫಲಶ್ರುತಿಯ ಮಾತನ್ನು ಉದಾಹರಿಸಿದರು. ಹಾಗಾಗಿ ಪರೀಕ್ಷಿತ ಮಾಡಿದಂಥ ಕಲಿ ನಿಗ್ರಹದ ಕಥೆಯಿಂದ ನಮಗೆ ಸಿದ್ಧವಾದದ್ದು ಅವನಲ್ಲಿ ಅಖಂಡ ಭೂಮಂಡಲದ ಆಧಿಪತ್ಯ ಮತ್ತು ಪರಮ ಭಾಗವತತ್ವ. ಇನ್ನು ಶ್ರೋತೃಗಳಾದವರ ಕಲಿಬಾಧ ಪರಿಹಾರ ಆಗಲಿ ಅಂತ
ಉದ್ದೇಶದಿಂದ ಇಷ್ಟೋ ತನಕ ಕಲಿನಿಗ್ರಹ ರೂಪ ಮಹಾತ್ಮ್ಯವನ್ನು ಹೇಳಿ ಅಖಂಡ ಭೂಮಂಡಲಾಧಿಪತ್ಯ ಮತ್ತು ಪರಮ ಭಾಗವತತ್ವವನ್ನು ಉಪಪಾದನೆ ಮಾಡಿದ್ದಾಯಿತು. ಈಗ ಹಾಗಾದ್ರೆ ಕಿನ್ನಿಮಿತ್ತೋ ರಾಜ್ಯತ್ಯಾಗ ಅನ್ನೋ ಪ್ರಶ್ನೆ ಉಳಿತದೆ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಈ ಮುಂದಿನ ಶ್ಲೋಕ ಉದಾಹರಿಸಿದ್ದಾರೆ. ನವೈನೃಭಿರ್ ನರದೇವೋಪರಾಧ್ಯ. ಇಲ್ಲಿ ನವೈ ಅಂತ ಪಾಠ ಇಟ್ಟುಕೊಂಡಿದ್ದಾರೆ ಸಾರೋದ್ಧಾರಕಾರರು. ನವ ಇತ್ಯಾದಿ ಶ್ಲೋಕದ್ವಯೇನ ಅಂತ ಪಾಠ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ನವಾನೃಭಿರ್ ನರದೇವೋಪರಾಧ್ಯ ತಂ ಶಪ್ತುಮರ್ಹಸ್ಯ ವಿಪಕ್ವ ಬುದ್ಧೇ ಯತ್ತೇಜಸಾ ತುರ್ವಿಷಹೇಣ ಗುಪ್ತಾ ವಿಂದಂತಿ ಭದ್ರಾಣ್ಯ ಕುತೋ ಭಯ ಪ್ರಜಾಃ. ಈ ಶ್ಲೋಕ ಹಾಗೂ ಮುಂದಿನ ಇನ್ನೊಂದು ಶ್ಲೋಕ ಅರಕ್ಷಮಾಣೆ ಅನ್ನೋ ಶ್ಲೋಕ, ಎರಡೂ ಶ್ಲೋಕದಿಂದ ರಾಜ್ಯತ್ಯಾಗದ ಕಾರಣವನ್ನ ನಿಮಿತ್ತವನ್ನ ತಿಳಿಸ್ತಾರೆ ಅಂತ ವ್ಯಾಖ್ಯಾನ ತೋರಿಸ್ತಾ ಇದ್ದಾರೆ. ಒಂದು ಕಥೆ. ಒಮ್ಮೆ ಪರೀಕ್ಷಿತ್ ರಾಜ ಧನುರ್ಧಾರಿಯಾಗಿ ಬೇಟೆಯಾಡ್ಲಿಕ್ಕೆ ಅಂತ ಕಾಡಿಗೆ ಬಂದ. ಬಹಳ ಬಳಲ್ತಾ ನೀರಡಿಕೆ ಆಯಿತು. ಬಳಲ್ತಾ ಬಂದಿದ್ದಾನೆ, ನೀರಡಿಕೆ ಆಗಿದೆ. ಒಬ್ಬ ಋಷಿಗಳ ಆಶ್ರಮದ ಒಳಗೆ ಪ್ರವೇಶ ಮಾಡಿದ. ಆ ಋಷಿಗಳು ಕಣ್ಣು ಮುಚ್ಚಿ ಸಮಾಧಿಯ ಅವಸ್ಥೆಯಲ್ಲಿದ್ದರು. ಇವನು ಗಂಟ್ಲು ಆರು ಹೋಗಿದೆ. ಹೀಗಾಗಿ ಅವರನ್ನು ಕುರಿತು ನೀರು ಬೇಕು ಅಂತ ಕೇಳ್ತಾ ಇದ್ದಾನೆ. ನೀರು ಕೊಡ್ತಿಲ್ಲ. ನೀರು ಕೊಡ್ಬೇಕಂದ್ರೆ ಅವ್ರು ಹೇಳ್ಬೇಕು. ಅವರು ಸಮಾಧಿ ಅವಸ್ಥೆ. ಆಸನ ಕೊಡ್ಲಿಲ್ಲ, ಇವನನ್ನ ಬಾ ಅಂತ ಕರೀಲಿಲ್ಲ, ಉಪಚಾರ ಮಾಡಲಿಲ್ಲ. ಒಬ್ಬ ಅತಿಥಿ ಮನೆಗೆ ಬಂದಾಗ ಉಪಚಾರ ಮಾಡ್ಬೇಕಲ್ವೇ, ಮಾಡಲಿಲ್ಲ. ಆವಾಗ ಇವನಿಗೇನು ಅನಿಸ್ತು ಅಂದ್ರೆ, ಇದು ಎಂಥ ಸಮಾಧಿ, ಇದು ನಿಜವಾಗ್ಲೂ ಸಮಾಧಿಯ? ನಾನೊಬ್ಬ ರಾಜ, ನೋಡಿ ನಾನೊಬ್ಬ ರಾಜ. ನಾನು ಬಂದಾಗ ನನ್ನಂಥವನಿಗೆ ಆಸನಾದ್ಯ ಉಪಚಾರಗಳನ್ನು ಕೊಡದೇನೆ ಇದ್ದಾನಲ್ಲ ಇವನು ಅಂತ ಮದದಿಂದ ಅವನ ಬಗ್ಗೆ, ಅಂದ್ರೆ ಸಮಾಧಿ ಅವಸ್ಥೆಯಲ್ಲಿದ್ದಂಥವನ ಬಗ್ಗೆ ಇವನಿಗೆ ಮನಸ್ಸಿನಲ್ಲಿ ಈ ಭಾವ ಬಂದ್ಬಿಡ್ತು. ಪರೀಕ್ಷಿತನಿಗೆ ಯೋಚನೆ ಮಾಡಬೇಕಿದೆಲ್ಲ ಹಾಗೆ ವಿಧಿ ಪ್ರೇರಣೆ ಮಾಡ್ತದೆ ನೋಡಿ. ಅಷ್ಟು ಬಂದದ್ದು ಈ ರೀತಿ ಒಬ್ಬ ಕ್ಷತ್ರಿಯನಾಗಿ ಇಲ್ಲಿ ಬಂದಾಗಲೂ ನನ್ನಂಥವನ ಮೇಲೆ ಇವನಿಗೆ ಇಷ್ಟು ಉದಾಸೀನ. ಇದನ್ನೆಲ್ಲ ಮಾಡಿ ಅತಿಥಿಗಳಿಗೆ ಸತ್ಕಾರ ಮಾಡದೇನೆ ಅವಮಾನ ಮಾಡಿ ಮಾಡುವಂಥ ಸಮಾಧಿಯನ್ನ ಸಮಾಧಿ ಅನ್ಲಿಕ್ಕಾಗ್ತದ? ಇದು ಎಂಥ ಧ್ಯಾನ? ತೇನ ಮುಧಾ ಸಮಾಧಿರಿವ ಭಾತಿ. ಬಹುಶಃ ಇದು ಸಮಾಧಿ ಇರ್ಲಿಕ್ಕಿಲ್ಲ, ನಾಟಕ ಇರಬೇಕು. ಕಿಮತಃ ಕಿಮನೇನ ಕ್ಷತ್ರಬಂಧೂನಾಂ ಅಸ್ಮಾಕಂ ಸ್ಯಾತ್. ನಮ್ಮಂಥ ಕ್ಷತ್ರಿಯರಿಗೆ ಇಂಥದ್ದನ್ನು ತಗೊಂಡು ಏನ್ ಮಾಡೋದು? ಕಥಂ ವಾ ಭವತು ಕಿಂ ತೇನ ಅಸ್ಮಾಕಂ ಋಷಿಣ. ಆಗ್ಲಿಪ್ಪ, ಅದು ಸಮಾಧಿಯೋ ಅಲ್ಲವೋ, ನಾವು ತಗೊಂಡು ಏನ್ ಮಾಡೋಣ? ಈ ಋಷಿಯಿಂದ ನಮಗಾಗೋದಾದ್ರೂ ಏನಿದೆ ಅಂತ ಮನಸ್ಸಿನಲ್ಲಿ ಭಾವಿಸಿ ಬಿಲ್ಲಿನ ತುದಿಯಿಂದ ಅಲ್ಲಿ ಬಿದ್ದಂಥ ಒಂದು ಸತ್ತ ಹಾವಿನ ಶರೀರವನ್ನ ಆ ಋಷಿಯ ಕೊರಳಿಗೆ ಅಂತ ಹಾಕಿ ತನ್ನ ಪಟ್ಟಣದ ಕಡೆ ಹೊರಟುಬಿಟ್ಟ. ದೂರದಲ್ಲಿ ಒಬ್ಬ ಪುರುಷ ಇದನ್ನೆಲ್ಲ ಗಮನಿಸ್ತಾ ಇದ್ದವನು ಆಟ ಆಡ್ತಿದ್ದಂತಹ ಈ ಋಷಿಯ ಮಗ ಒಬ್ಬ ಶೃಂಗಿ ಅಂತಿದ್ದ. ಆ ಶೃಂಗಿಯನ್ನು ಋಷಿಕುಮಾರನಿಗೆ ಸುದ್ದಿ ಮುಟ್ಟಿಸಿದ. ಅವನು ಸುದ್ದಿ ತಿಳಿತಿರ್ಲಿಕ್ಕೆ ಶಾಪ ಹಾಕಿದ್ನಂತ. ಬಂದು ನೋಡ್ಲೂ ಇಲ್ಲ, ಅಪ್ಪನ ಹತ್ರ ಬಂದು ನೋಡ್ಲೂ ಇಲ್ಲ, ಅಲ್ಲಿದನೇ ಶಾಪ ಹಾಕಿದ. ಇತ ಸಪ್ತಮೇ ಹನಿ ಸ ರಾಜ ತಕ್ಷಕೇಣ ದಗ್ಧಾಂಗೋ ಭೂಯಾತ್ ಅಂತ ಶಾಪ ಹಾಕಿಬಿಟ್ಟೆ. ಇವತ್ತಿನಿಂದ 7ನೇ ದಿನಕ್ಕೆ ಆ ರಾಜ ದಗ್ಧಾಂಗನಾಗ್ಲಿ ತಕ್ಷಕನಿಂದ. ಹೀಗೆ ಶಾಪ ಹಾಕಿ ಆಶ್ರಮಕ್ಕೆ ಬಂದ. ಆಶ್ರಮದಲ್ಲಿ ಅವರ ಅಪ್ಪನ ಮುಂದೆ ಕೂತು ಕಣ್ಣೀರು ಹಾಕ್ತಾ ಇದ್ದಾನೆ ಶೃಂಗಿ. ಕಣ್ಣೀರನ್ನು ಧ್ವನಿ ಕೇಳಿದಂಥ ಶಮೀಕ ಋಷಿಗೆ ಎಚ್ಚರ ಆಯ್ತು. ಸರಿ, ಏನಿದು ಅಳ್ತಿದಾನಲ್ಲ ಅಂತ ತನ್ನ ದೇಹದ ಮೈ ಮೇಲೆ ಬಿದ್ದಂತ ಸತ್ತ ಹಾವನ್ನ ಶರೀರವನ್ನು ತೆಗೆದು ಎಸೆದ. ಮಾತಾಡಿಸ್ತಾನೆ. ಕಿಮರೇ ಬಾಲಕ ಅಪರಾಧಾದ ಅಧಿಕಂ ದಂಡಂ ಕೃತವಾನಸಿ. ಮಾತಾಡಿಸ್ತಾನೆ. ಏನ್ ಮಾಡಿದಿ, ಯಾಕೆ ಅಳ್ತಿದ್ದಿ?
ನಡೆದಂಥ ಘಟನೆ ಹೇಳಿದ್ನಂತೆ. ಹೇಳಿದಾಗ ಶಮೀಕ ಋಷಿ ಶೃಂಗಿಗೆ ಹೇಳ್ತಾನೆ, ಅಪರಾಧ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ದಂಡ ಹಾಕಿಬಿಟ್ಟೆಲ್ಲ ಶಾಪ ಕೊಟ್ಟು ಅಂತ ಅನ್ನಂತೆ. ಯೋಚನೆ ಮಾಡಿ ಎಂಥ ಮಾತು. ಅಪರಾಧ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ದಂಡವನ್ನ ಹಾಕಿದಿ ಅಂತ ಒಬ್ಬ ಶಮೀಕ ಋಷಿ ಶೃಂಗಿಗೆ ಹೇಳ್ದ ಅಂತ ವಿವರಣೆ ಕೊಡ್ತಾರೆ. ಶಾಪ ಹಾಕಿದ್ದು ಶೃಂಗಿ ಬಾಲಕ. ಆ ರೀತಿ ಹೇಳಲಿಕ್ಕೇನೆ ಅವನನ್ನು ಅವಿಪಕ್ವ ಬುದ್ಧೇ ಅಂತ ಕರೆದದ್ದಂತೆ. ಶಪ್ತುಮರ್ಹಸ್ಯ ವಿಪಕ್ವ ಬುದ್ಧೇ ಅಂದ್ರೆ ಈ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ. ಯಾರವನು ಬಂದವನು ಅಂತ ತಿಳಿದಿದೆಯೋ ಶೃಂಗಿ, ಅವನ ಸಾಮರ್ಥ್ಯದಿಂದಲೇನೆ ನಿರ್ಭಯರಾಗಿ, ಭಯ ಇಲ್ಲದೆ, ಕಳ್ಳರ ಕಾಕರ ಭಯ ಇಲ್ಲದೆ ಇವತ್ತು ಪ್ರಜೆಗಳು ಬದುಕು ಕಟ್ಟಿಕೊಂಡಿದ್ದಾರಪ್ಪ. ಅಂಥ ಒಬ್ಬ ನರದೇವ ನಮ್ಮ ಆಶ್ರಮದ ತನಕ ಬಂದಿದ್ದ. ಅಂಥವನಿಗೆ ನೀನು ಅಪರಾಧಕ್ಕಿಂತ ಹೆಚ್ಚಿನ ಶಿಕ್ಷೆ ಹಾಕಿದಿ ಅಂತ ನಿಂದಿಸ್ತಾ ಇದ್ದಾರಂತ, ಬೈತಾ ಇದ್ದಾನಂತ ಅಪ್ಪ. ಈ ವಿಷಯವನ್ನು ಉಲ್ಲೇಖ ಮಾಡಿದ್ದಾರೆ. ಯತ್ತೇಜಸ ದುರ್ವಿಷಹೇಣ ಗುಪ್ತ ವಿಂದಂತಿ ಭದ್ರಾಣ್ಯಕುತೋ ಭಯ ಪ್ರಜಾ ಅಕುತೋ ಭಯ ಪ್ರಜಾ ಅಕುತೋ ಭಯ. ಭಯ ಇಲ್ಲದೆ ಪ್ರಜೆಗಳು ಬದುಕು ಕಟ್ಟಿಕೊಳ್ತಾರೆ ಅಂದ್ರೆ ಅದಕ್ಕೆ ಮೂಲ ರಾಜನ ಸಾಮರ್ಥ್ಯ ದೊಡ್ಡದಿದೆ ಅಂತ ಅರ್ಥ. ಆದ್ರಿಂದ ನೀನು ಅವನಿಗೆ ಶಾಪ ಹಾಕಿದ್ದು ಸರಿಯಲ್ಲ ಅಂತ ಅರ್ಥ. ಅಕಾರ್ಯಮೇವ ಕೃತಂ, ನೀನ್ ಮಾಡಬಾರ್ದಾಗಿತ್ತು, ಈ ತರ ಶಾಪ ಹಾಕಬಾರ್ದಾಗಿತ್ತು ಅಂತ ಅಂದ್ಬಿಟ್ರಂತೆ ಶಮೀಕರು. ಕೇವಲ ಧರ್ಮದಿಂದ ರಾಜ್ಯ ಪಾಲನೆ ಮಾಡಿಕೊಂಡು ಮಹಾಭಾಗವತನಾಗಿ ಹಸಿವೆ ನೀರಡಿಕೆಯಿಂದ ಬಳಲಿ ಆಶ್ರಮ ತನಕ ಬಂದಾಗ ನಾವು ಅವನಿಗೆ ಆಸನ, ಹಣ್ಣು ಹಂಪಲು, ನೀರು ಕೊಟ್ಟು ಆದರಿಸಬೇಕಾಗಿರೋದು ಕರ್ತವ್ಯ. ಆದರಿಸಬೇಕಾಗಿರೋದು ಕರ್ತವ್ಯ. ಯಾಕಂದ್ರೆ ಅವನು ನಮ್ಮನೆ ತನಕ ಬಂದಿದ್ದಾನೆ ಅಂದ್ರೆ ಅವನು ನರದೇವ ಅಂತ ಅದಕ್ಕೆ ಹೇಳಿದ್ದು. ಒಬ್ಬೊಬ್ಬರ ಕರ್ತವ್ಯ, ಪ್ರತಿಯೊಬ್ಬರ ಕರ್ತವ್ಯ ರಾಜನಿಗೆ ಆಧಾರ ಮಾಡೋದು. ಮಾಡದೇ ಇದ್ದದ್ದು ನಮ್ ಲೋಪ ಆಗಿದೆ, ಅವನಿಗೆ ಹೋಗಿ ಹೋಗಿ ಶಾಪ ಹಾಕ್ಬಿಟ್ಟೆಲ್ಲ ಅಂತಂತ ಇದ್ದಾರೆ. ಮಹಾಪಾಪವೂ ಬಂತು ನಿನಗೆ ಅಂತ ಹೇಳ್ತಾನೆ ಶಮೀಕ ಶೃಂಗಿಗೆ. ನನ್ನ ಮಗ ಅಂತ ಒಪ್ಪಿಟ್ಟುಕೊಳ್ಳಿಲ್ಲ. ಹೌದಾ, ಒಳ್ಳೆ ಕೆಲಸ ಮಾಡಿದಿ ಶಾಪ ಹಾಕಿ ಅಂತ ಶ್ಲಾಘನೆ ಮಾಡಲಿಲ್ಲ, ಬೈದ. ನೋಡಿ, ಭಾಗವತ ಈ ಶಿಕ್ಷಣವೂ ಕೊಡ್ತದೆ. ಮಕ್ಕಳು ಸಣ್ಣ ವಯಸ್ಸಿನಲ್ಲಿ ತಪ್ಪು ಮಾಡಿದಾಗ ತಪ್ಪನ್ನ ಖಂಡಿಸಿಬಿಡ್ಬೇಕು. ತಪ್ಪು ಮಾಡಿದಿ ಅಂತ ಖಂಡಿಸಿದ್ರೆ ನಾಳೆ ಅದನ್ನು ತಿದ್ದುಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಮಹಾಪಾಪನೂ ಮಾಡ್ದಿ ನೀನು ಅಂತಂತಾನೆ. ಏನ್ ಪಾಪ ಮಾಡಿದೆ? ಅರಕ್ಷ್ಯಮಾಣೆ ನರದೇವ ನಾಮ್ನಿ ತಥಾಂಗ ಪಾಣಾವಯ ಮಂಗಲೋಕಃ ತದಾ ಹಿ ಚೋರ ಪ್ರಚುರೋ ವಿನಂಕ್ಷತ್ಯರಕ್ಷ್ಯಮಾಣೋ ವಿವರೂಥವತ್ಕ್ಷಣಾತ್. ಪಾಪ ಏನ್ ಮಾಡಿದಿ ನೀನು ಅಂದ್ರೆ, ಹೇ ಅಂಗ, ನಮ್ಮನೆ ತನಕ ಒಬ್ಬ ರಾಜ ಬರ್ತಾನೆ ಅಂತಂದ್ರೆ ನರದೇವ ನಾಮ್ನಿ ಅಂತ ಪ್ರಯೋಗ ಮಾಡಿದ್ದಾರೆ. ನರದೇವ ನಾಮ್ನಿ ಅಂದ್ರೆ ಒಬ್ಬ ರಾಜ ಬರ್ತಾನೆ ನಮ್ಮನೆ ತನಕ ಅಂದ್ರೆ ಅವನ ಒಳಗಡೆ, ಅವನ ದೇಹದ ಒಳಗಡೆಯಲ್ಲಿ ಸಾಕ್ಷಾತ್ ಭಗವಂತನೇ ಸನ್ನಿಹಿತನಾಗಿರ್ತಾನೆ. ಅವನು ವ್ಯಕ್ತಿ ಜೀವ ಅಂತ ಭಾವಿಸಬಾರ್ದು. ರಾಜನ ದೇಹದ ಅಧಿಷ್ಠಾನ ಅಷ್ಟೇ ದೇಹ, ಅವ್ರ ಒಳಗಡೆ ಭಗವಂತ ಇರ್ತಾನೆ. ಹಾಗಾಗಿ ಇಷ್ಟೆಲ್ಲ ಪ್ರಜೆಗಳ ರಕ್ಷಣೆ ಮಾಡ್ತಾ ಇರ್ತದೆ. ರಾಜ ಅಲ್ಲ, ರಾಜನ ಒಳಗಿರೋ ಭಗವಂತ ಮಾಡ್ತಿರ್ತಾನೆ. ಅವನೊಳಗಿರೋ ಪರಮಾತ್ಮ ರಕ್ಷಣೆ ಮಾಡದೆ ಹೋಗಿದ್ರೆ ಇಡೀ ರಾಜ್ಯವೇ ಚೋರ ಪ್ರಚುರ ಅಂತಾಗಿ ತಕ್ಷಣದಲ್ಲೇನೆ ನಾಶ ಆಗಿಬಿಡ್ತದೆ. ಅದನ್ನು ಯಾರು ಪರಿಹರಿಸೋದು? ಇಡೀ ರಾಷ್ಟ್ರ ಕಳ್ಳರ ಕಾಕರಿಂದ ಎಲ್ಲವೂ ನಾಶ ಆಗಿಬಿಟ್ರೆ ಅದನ್ನು ಪರಿಹರಿಸೋರು ಯಾರು? ಹಾಗಾಗಿ ಆ ರೀತಿ ಒಬ್ಬ ರಾಜನ ಒಳಗಡೆ ಭಗವಂತ ಇದ್ದು ಕಾಪಾಡ್ತಿರ್ತಾನೆ ಅನ್ನೋ ವಿವೇಕ ನಿನಗಿರ್ಲಿಲ್ಲ. ನೀನು ಶಪಿಸಿದೆಲ್ಲ ಅದು ಅವನಿಗೆ ಶಪಿಸಿದಿ ಅಂತ ಭಾವಿಸ್ಬೇಡ. ಅವನ ಅಂತರ್ಯಾಮಿ ಭಗವಂತನಿಗೆ ನಿಂದಿಸಿದಂತಾಗಿದೆ. ಆದ್ರಿಂದ ಮಹಾಪಾಪ ಬಂದಿದೆ ಶೃಂಗಿ ನಿನಗೆ ಅಂತಂದ್ರಂತ. ಎಷ್ಟು ಯೋಚನೆ ಮಾಡ್ತಾ ಇದ್ರು ನೋಡಿ ಹಿಂದಿನವರೆಲ್ಲ. ದೃಷ್ಟಾಂತ ಹೇಳ್ತಾರೆ.
ವಿವರೂಥವತ್. ವಿವರೂಥವತ್ ಅಂದ್ರೆ ಒಂದು ಸೇನೆ, ಅದಕ್ಕೊಬ್ಬ ಸೇನಾಧಿಪತಿ ಅಂತ ಇರಲೇಬೇಕು. ಸೇನಾಧಿಪತಿ ಇಲ್ಲ ಅಂತಾದ್ರೆ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಸೈನ್ಯದೊಳಗಿರೋದನ್ನ ನಾಶ ಮಾಡಿ ಹೋಗ್ತಾರೆ, ಕಳ್ಳತನ ಮಾಡಿ. ಸೇನಾಧಿಪತಿ ಇಲ್ಲದೆ ಇದ್ದ ಸೇನೆಗೆ ಯಾವ ಪರಿಸ್ಥಿತಿ ಬರ್ತದೋ, ರಾಜನೇ ಇಲ್ದ ಅಥವಾ ರಕ್ಷಕರಾದಂತಹ ಒಬ್ಬ ರಾಜನೇ ಇಲ್ಲದಂತಹ ಪ್ರಜೆಗಳಿಗೂ ಆ ಪರಿಸ್ಥಿತಿ ಬರ್ತದೆ. ಅದನ್ನು ಪರಿಹರಿಸೋರು ಯಾರು? ಇದು ನಿನಗೆ ಯೋಚನೆಗೆ ಬರಲಿಲ್ಲಲ್ಲ, ಶಾಪ ಹಾಕ್ಬಿಟ್ಟಿ, ತಕ್ಷಕ ಸರ್ಪ ಬಂದ್ ಕಚ್ಚಿ ಸಾಯಿಲಿ ಅಂತ ಶಾಪ ಹಾಕ್ಬಿಟ್ಟಿಯಲ್ಲೋ, ಇದು ನೀನ್ ಮಾಡಿದ ಮಹಾಪಾಪ ಅಂತ ವಿವರಣೆ ಕೊಡ್ತಾರೆ. ಇದನ್ನು ಹೇಳಿದ್ದಲ್ಲದೆ ಶಮೀಕರು ದೇವರಲ್ಲಿ ಪ್ರಾರ್ಥನೆ ಬೇರೆ ಮಾಡಿಕೊಂಡ್ರಂತ. ಪ್ರಾರ್ಥನೆ ಮಾಡಿಕೊಳ್ಳುವಾಗ, ಹೇ ಸ್ವಾಮಿ, ನನ್ನ ಮಗ ಮಹಾಪಾಪ ಮಾಡಿಬಿಟ್ಟ, ನೀನೇ ಅದನ್ನ ಕ್ಷಮೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಆ ಪ್ರಾರ್ಥನೆ ಮಾಡಿಕೊಂಡ್ರು ಅನ್ನೋದು ಸೂಚನೆ ಮಾಡಲಿಕ್ಕೆ ಅರಕ್ಷ್ಯಮಾಣೆ ನರದೇವ ನಾಮ್ನಿ ಅಂತನೋ ಮಾತನ್ನು ಆಡಿದಾರಂತೆ. ನರದೇವ ನಾಮ್ನಿ ರಥಾಂಗಪಾಣೌ ಅನ್ನೋ ಶಬ್ದಗಳು ಅಂದ್ರೆ ರಾಜನ ಅಂತರ್ಯಾಮಿಯಾದಂತಹ ರಥಾಂಗಪಾಣಿ ಚಕ್ರಪಾಣಿ ಶ್ರೀಹರಿ ನನ್ನ ಮಗ ಮಾಡಿದಂತಹ ಪಾಪವನ್ನ ಪರಿಹರಿಸ್ಲಿ, ಕ್ಷಮಿಸ್ಲಿ ಅಂತ ಬೇಡ್ಕೊಂಡ್ರಂತ. ಪಶ್ಚಾತ್ತಾಪ ಪಟ್ಟು ಹಾಗೆ ಬೇಡ್ಕೊಂಡ್ರು ಅಂತ ಅರ್ಥ. ಇದೊಂದು ನಾವು ತಿಳಿಬೇಕಾದದ್ದೇ. ಹಾಗಾಗಿ ಅವನಿಗೆ, ಪರೀಕ್ಷಿತನಿಗೆ ತನ್ನ ಜೀವಿತಾಶಾ ಸಾಮ್ರಾಜ್ಯ ತ್ಯಾಗಗಳಲ್ಲಿ ಹಿಂದಿರುವಂತಹದ್ದು ಏನು ಅಂತ ನಾವು ಚರ್ಚೆ ಮಾಡ್ತಾ ಇರುವಾಗ ಇದು ನಮಗೆ ಉತ್ತರವಾಗಿ ಬರ್ತದೆ. ಇಷ್ಟೆಲ್ಲ ವಿಮರ್ಶೆಯನ್ನು ಮಾಡಿದ್ರಿಂದ ಏನ್ ಸಿಕ್ತೀಗ ಅಂದ್ರೆ, ಬಾಲ್ಯದಿಂದಲೇ ಆರಂಭ ಮಾಡಿ ಮಹಾನುಭಾವನಾದ ಪರೀಕ್ಷಿತನಿಗೆ ತನ್ನ ಸಾವು ಹೇಗೆ ಅಂತ ಅನ್ನೋದು ಮೊದಲೇ ಗೊತ್ತಿತ್ತಂತೆ. ಬಹಳ ಜನರು ಈ ವಿಷಯ ಹೇಳಬೇಕು, ಹೇಳದೇನೆ ಬಿಟ್ಟು ಹೋಗ್ತಾರೆ. ಅವನಿಗೆ ಬಾಲ್ಯದಲ್ಲೇ ಗೊತ್ತಾಗಿತ್ತು. ಯಾರಿಂದ ಅಂದ್ರೆ, ಜಾತಕ ಕೋವಿದ ವಿಪ್ರಮುಖ ಶ್ರುತ ತಕ್ಷಕ ನಿಮಿತ್ತ ಆತ್ಮ ಮೃತ್ಯೋಹೋ ಅಂತಂತಾರೆ. ಜಾತಕ ಕೋವಿದರು ಅಂತ ಇರ್ತಿದ್ರು, ಜಾತಕ ಪರಾಮರ್ಶೆ ಮಾಡುವವರು, ದೈವಜ್ಞರು. ಅವರು ಇವನ ಬಗ್ಗೆ ಮೊದಲೇ ಹೇಳಿದ್ರಂತೆ, ನಿನಗೆ ತಕ್ಷಕ ಸರ್ಪದಿಂದ ಮುಂದೆ ಸಾವಿದೆ. ಹಾಗಾಗಿ ಅದನ್ನು ತಿಳಿದಿದ್ದ ಪರೀಕ್ಷಿತ, ಅವನಿಗೆ ಗೊತ್ತಿಲ್ಲದೆ ಇರೋದೇನಲ್ಲ ತಕ್ಷಕನಿಂದ ಸಾವಿದೆ ಅಂತ ಅನ್ನೋದು, ಅದನ್ನು ತಿಳಿದಿದ್ದ. ಈ ಅಭಿಪ್ರಾಯದಲ್ಲಿಯೂ ಪರೀಕ್ಷಿತ ಅಂತನ್ನೋ ನಾಮ ಸಾರ್ಥಕ ಆಯ್ತು. ಯಾಕೆ ಅಂದ್ರೆ, ಮೊದಲೇ ತನ್ನನ್ನ ತಾನು ಯಾರಿಂದ ಏನಾಗ್ತಾನೆ ಅನ್ನೋದನ್ನ ತಿಳಿದಿದ್ದ. ಯಾರಿಂದ ಅಂತ ಅವನು ವಿಮರ್ಶೆ ಮಾಡ್ತಿದ್ದ. ಅದಕ್ಕೆ ಸರಿಯಾಗಿ ಈ ಘಟನೆ ಕೂಡಿ ಬಂತು. ಸಂತಮೇವ ತಂ ಪರೀಕ್ಷತೋ ಅತ್ರ ಪರೀಕ್ಷಿತಿ. ಹಾಗಾಗಿಯೂ ಪರೀಕ್ಷಿತ್ ಅಂತ ಅಭಿಪ್ರಾಯದಿಂದ ಕರೀತಾ ಇದ್ರು. ವಾಸ್ತವಿಕವಾಗಿ ಅವನ ನಾಮ ಗರ್ಭದೊಳಗಿದ್ದಾಗಲೇ ಕೃಷ್ಣನ ರಕ್ಷಣೆ ಒಳಪಟ್ಟದ್ದಕ್ಕೆ ವಿಷ್ಣುರಾತ ಅಂತ, ಆದರೂ ಪರೀಕ್ಷಿತ ಅಂತ ಉಲ್ಲೇಖ ಮಾಡ್ತಾರೆ. ಇಂಥ ಪರಮ ಭಾಗವತನಾದ ಜಂಬೂದ್ವೀಪ ಅಧಿಪತಿಯಾದಂಥ ಮಹಾನುಭಾವ, ದೈವಾತ್ ಅವನಿಗೆ ಅಲ್ಪತರವಾದಂತಹ ಈ ಬಂದಂತಹ ಏನೊಂದು ಅಪರಾಧ ಅವನಿಂದ ನಡೀತೋ, ಆ ವಿಪ್ರಕೃತೆ ಪಶ್ಚಾತ್ತಾಪ ಆಯ್ತು. ಪಶ್ಚಾತ್ತಾಪ ಆಯ್ತು ಮನಸ್ಸಿನಲ್ಲಿ ಅನ್ಕೊಂಡು ಬರ್ತಿದ್ದಾನೆ ಮನೆ ಕಡೆಗೆ. ಮಾರ್ಗದಲ್ಲೇನೆ ಅವನಿಗೆ ಅನಿಸಿತ್ತು, ಅಸಾಧು ಅಹಂ ಅನುಷ್ಠಿತಂ, ಅಸಾಧು ಮಯ ಅನುಷ್ಠಿತಂ, ಸರಿಯಾಗಲಿಲ್ಲ ನನ್ನಿಂದ ಮಾಡಿದ್ದು ಅಂತ. ಅಂಥ ರಾಜರ್ಷಿ ವರ್ಯನಾದಂಥ ಮಹಾನುಭಾವನಿಗೆ ಆ ಋಷಿಕುಮಾರನ ಶಾಪ ಅಂತನ್ನೋದೇನಿದೆಯಲ್ಲ, ಅದು ಕೇವಲ ಪ್ರಾರಬ್ಧ ಕರ್ಮ ನಿಮಿತ್ತ ಅಷ್ಟೇ. ಪ್ರಾರಬ್ಧ ಕರ್ಮದಿಂದಲೇನೆ ರಾಜ್ಯತ್ಯಾಗ. ಅದು ಶಾಪ ಅಂತನ್ನೋದಲ್ಲ, ಶಾಪ ಅನ್ನೋದು ನಿಮಿತ್ತ ಮಾತ್ರ. ಪ್ರಾರಬ್ಧ ಕರ್ಮದಿಂದಲೇ ರಾಜ್ಯತ್ಯಾಗ. ಎಷ್ಟು ವಿಮರ್ಶೆ ಮಾಡಿದ್ದಾರೆ. ತತ್ಪುತ್ರ ಶಾಪ ಮಿಷೇಣ ಪ್ರಾರಬ್ಧ ಕರ್ಮಣ ಇವ ರಾಜ್ಯತ್ಯಾಗ ಇತಿ ತತ್ಪ್ರಶ್ನಸ್ಯ ಉತ್ತರ ಮುದಿತಂ ಭವತಿ ಅಂತ ವಿವರಣೆ ಕೊಟ್ಟರು. ರಾಜ್ಯತ್ಯಾಗದ ಹಿನ್ನೆಲೆಯನ್ನು ವಿಮರ್ಶೆ ಮಾಡ್ತಾ ಬಂದದ್ದಕ್ಕೆ ಉತ್ತರ ಏನು ಅಂದ್ರೆ, ಇವನಿಗೇ ಇದ್ದಂಥ ಒಂದು ಪ್ರಾರಬ್ಧ ಕರ್ಮವೇ ಹೊರತು ಬೇರೆ ಕಾರಣ ಅಲ್ಲ. ಶಾಪ ಬಂತಲ್ಲ ಅಂದ್ರೆ ಅದು ನೆಪ ಅಷ್ಟೆ. ಪ್ರಾರಬ್ಧ ಕರ್ಮದಿಂದಲೇ ರಾಜ್ಯತ್ಯಾಗ ಮಾಡ್ತಾನೆ.
ಶಾಪ ಅನ್ನೋದು ನಿಮಿತ್ತ ಮಾತ್ರ ಅಂತ ಭಾವಿಸಬೇಕು. ಹೀಗೆ ಆ ರಾಜ್ಯತ್ಯಾಗದ ಬಹಳ ಅಪೂರ್ವ ಸಂಗತಿಯನ್ನ, ಅಖಂಡ ಭೂಮಂಡಲಾಧಿಪತಿಯಾದರೂ ಪರಮ ಭಾಗವತನಾದರೂ ಕೂಡ ರಾಜ್ಯ ತ್ಯಜಿಸ್ಲಿಕ್ಕೆ ಕಾರಣ ಹುಡುಕ್ಲಿಕ್ಕೆ ಹೊರಟಾಗ ನಮಗ್ ಕಂಡದ್ದು ಅವನದೇ ಆದಂಥ ಒಂದು ಕರ್ಮ, ಹೊರತು ಬೇರೆ ಇದನ್ನ ಅಂತ ವಿವರಣೆ ಕೊಡ್ಲಿಕ್ಕೆ ಬರಲ್ಲ ಅಂತ ಭಗವತ್ ಸಾರೋದ್ಧಾರಕಾರರು ವಿಮರ್ಶೆ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿಗೆ ಈ ಅಭಿಪ್ರಾಯ ಸ್ಪಷ್ಟ ಆದಂತಾಯ್ತು. ಆಮೇಲೆ ರಾಜ ತನ್ನ ಪಟ್ಟಣಕ್ಕೆ ಬಂದ. ಶಾಪ ಕೊಟ್ಟದ ವಿಷಯ ಅವನಿಗೆ ತಿಳಿತು. ತಿಳಿದ ಮೇಲೆ ಅವನು ಏನ್ ಮಾಡಿದ, ಅದನ್ನ ಅಥೋ ವಿಹಾಯೇಮ ಮುಂಚ ಲೋಕಂ, ಅಥೋ ವಿಹಾಯ ಇಮಂ ಅಮುಂಚ ಲೋಕಂ ವಿಮೃಶ್ಯ ಹೇಯತಯ ವಿಮೃಶ್ಯ. ಈ ಮಾತನ್ನು ಹೇಳ್ತಾರೆ. ಶಾಪಶ್ರವಣ ಆದ ಕ್ಷಣದಲ್ಲೇನೆ ಎಲ್ಲವನ್ನೂ ಪರಿತ್ಯಜಿಸಿದ್ದಂತೆ. ಯಾಕೆ ಪರಿತ್ಯಜಿಸ್ಲಿಕ್ಕೆ ಸಾಧ್ಯವಾಯಿತು? ಶಾಪ ಬಂದ್ ಸುದ್ದಿ ಕೇಳಿದ ಕೂಡಲೇ ಎಲ್ಲ ಪರಿತ್ಯಜಿಸ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಹೇಯತಯ ವಿಮರ್ಶ್ಯ. ಇದು ಹೇಯ ಅಂತ ವಿಮರ್ಶೆ ಮಾಡಿಕೊಂಡಿದ್ದರಿಂದ ಅವನಿಗೇನು ಸಮಸ್ಯೆ ಆಗಲಿಲ್ಲ. ನಮಗಿವತ್ತು ಯಾವುದನ್ನಾದ್ರೂ ಬಿಡಬೇಕು ಅಂತಂದ್ರೆ ಅದು ಹೇಯ ಅಂತನ್ನೋ ಬುದ್ಧಿ ನಮಗ್ ಬಂದಿರಲ್ಲ. ಅದಕ್ಕೆ ಬಿಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ. ಅವನು ಹಾಗಲ್ಲ. ಅವನು ಎಲ್ಲವನ್ನೂ ಕೂಡ ವಿಮರ್ಶಿಸಿಬಿಟ್ಟಿದ್ದ. ಈ ಅರ್ಥದಲ್ಲೂ ಪರೀಕ್ಷಿತ ಅನ್ನೋದು ಹೆಸರು ಮತ್ತೆ ತಿಳ್ಕೊಳ್ಬಹುದು, ಸಾರ್ಥಕ ಅಂತ ತಿಳ್ಕೊಳ್ಬಹುದು. ಹಾಗಾಗಿ ಹೇಯತೆಯ ವಿಮರ್ಶೆ ಮಾಡಿ ಪರಿತ್ಯಜಿಸ್ತಾನೆ ಅಂತ ಅರ್ಥ. ಮುಂದೂ ಇದೆ, ಅದಕ್ಕೆ ಪುರಸ್ತಾತ್, ಮುಂದೂ ವಿಮರ್ಶೆ ಮಾಡ್ತಾನೆ, ಇದು ಹೇಯ ಅಂತ. ಹೀಗೆ ಆತ ಪರೀಕ್ಷಿತ ಈ ರೀತಿ ರಾಜ್ಯವನ್ನು ತ್ಯಜಿಸಿದ್ರ ಹಿನ್ನೆಲೆಯನ್ನ ತಿಳಿಬೇಕು ಅಂತ ನಾವು ವ್ಯಾಖ್ಯಾನ ಮಾಡ್ತೀವಿ. ಇನ್ನು ಕೃಷ್ಣಾಂಗ್ರಿ ಸೇವಾಮೇವ ಉಪಾದೇಯಾಂ ಮನ್ಯಮಾನ. ಇನ್ನು ಕೃಷ್ಣನ ಪಾದದ ಸೇವೆಯನ್ನೇ ಉಳಿದೆಲ್ಲ ಪರಿತ್ಯಜಿಸಿದ್ರು ಕೃಷ್ಣನ ಪಾದದ ಸೇವೆಯನ್ನು ಮಾತ್ರ ಯಾವಾಗ್ಲೂ ಕೂಡ ಸ್ವೀಕಾರ ಮಾಡಬೇಕು ಅಂತ ಹೇಳೇನೆ ಗಂಗಾ ನದಿಯಲ್ಲಿ ಪ್ರವಾಹದ ಮಧ್ಯದಲ್ಲಿ ಒಂದು ಪ್ರಾಸಾದದ ಮೇಲ್ಭಾಗದಲ್ಲಿ ಪ್ರಾಯೋಪವೇಶಕ್ಕೆ ಅಂತ ಕುಳಿತ ಅನಶನ ವ್ರತ ಕೈಗೊಂಡ. ಇಷ್ಟಾದ ಮೇಲೆ ಮತ್ತೊಂದು ಪ್ರಸಂಗ ವಿವರಣೆ ಕೊಡ್ತಾರೆ. ಬೇರೆ ನದಿಗಳನ್ನೆಲ್ಲ ಪರಿತ್ಯಜಿಸಿ ಈ ಗಂಗೆಯಲ್ಲೇ ಪ್ರಾಯೋಪವೇಶಕ್ಕೆ ಅಂತ ಅಂತ ಹೇಳ್ತದಲ್ಲ, ಅಲ್ಲೇ ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ಳಿಕ್ಕೆ ಹಿನ್ನೆಲೆ ಏನು, ಕಾರಣ ಏನು ಅಂದ್ರೆ ಇದಕ್ಕಿಂತ ಅತಿಶಯಿತವಾದಂಥ ಮತ್ತೊಂದು ತೀರ್ಥ ಇಲ್ಲ ಅಂತ ಹೇಳಿ ಅಭಿಪ್ರಾಯ ಇರಬೇಕಲ್ವೇ? ಹಾಗಾದ್ರೆ ಇದಕ್ಕಿಂತ ಅತಿಶಯಿತ ತೀರ್ಥ ಮತ್ತೊಂದು ಇಲ್ಲ ಅಂದ್ರೆ ಅದ್ರ ಮಹಿಮೆ ಹೇಳಬೇಕು. ಗಂಗೆಗಿಂತ ಅತಿಶಯಿತವಾದ ಮತ್ತೊಂದು ತೀರ್ಥ ಇಲ್ಲ. ಅತಿಶಯಿತ ಅಂದಾಗ ಅದ್ರ ಮಹಿಮೆ ಏನು ಅಂತ ತಿಳಿಸ್ಬೇಕು. ಅದಕ್ಕೆ ಯಾವೈಲ ಸತ್ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಘ್ರಿರೇಣ್ವಪ್ಯಧಿಕಾಂಬು ನೇತ್ರಿ ಅನ್ನೋ ಮಾತಿನಿಂದ ತಿಳಿಸ್ತಾರೆ. ಗಂಗೆ ಸಾಧಾರಣವಾದ ತೀರ್ಥ ಅಲ್ಲ. ಅದು ಭಗವಂತನ ಪಾದಗಳ ತುಳಸಿ ಮಿಶ್ರಿತ ರೇಣುಗಳನ್ನ ಸ್ಪರ್ಶಿಸಿ ಬಂದಂಥದ್ದು, ಅದನ್ನು ಹೊತ್ತು ಬಂದಂಥದ್ದು. ಹಾಗಾಗಿ ಮನುಷ್ಯ ಲೋಕ ದೇವಲೋಕದಲ್ಲಿರುವ ಜನರನ್ನ ತನ್ನ ಸ್ಪರ್ಶ ಮಾತ್ರದಿಂದ, ಶ್ರವಣ ಮಾತ್ರದಿಂದ ಅಲ್ಲ, ಸ್ಮರಣೆ ಮಾತ್ರದಿಂದಲೇ ಪಾಪ ಕಡಿತಾಳಂತ. ಇಂಥ ಶಕ್ತಿ ಗಂಗೆಗಿದೆ, ಅತಿಶಯಿತ ಮಹಿಮೆ. ಉಳಿದಕ್ಕೆ ಯಾವುದಕ್ಕೂ ಇಂಥ ಶಕ್ತಿ ಇಲ್ಲ. ಅದಕ್ಕೆ ಉಲ್ಲೇಖ ಮಾಡಿದ್ದಾರೆ ಸಾರೋದ್ಧಾರಕಾರ. ಭಾಗೀರಥಿ ಗದ್ಯ ಅಂತ 5ನೇ ಸ್ಕಂದದ್ದನ್ನು ಉಲ್ಲೇಖಿಸಿ ತಿಳಿಸ್ತಾರೆ. ತಚ್ಚರಣ ಪಂಕಜಾವನೇ ಜನಾರುಣ ಕಿಂಜಲ್ಕೋಪರಂಜಿತಾಖಿಲ ಜಗತ್ ಅಘಮಲಾಪಹೋಪಸ್ಪರ್ಶನಾಮಲಾ ಸಾಕ್ಷಾತ್ ಭಗವತ್ಪದಿ ಇತ್ಯನುಪಲಕ್ಷಿತ ವಚೋಭಿಃ ಅಭಿಧೀಯಮಾನ ಅತಿಮಹತಾ ಕಾಲೇನ ಯುಗ ಸಹಸ್ರೋಪಲಕ್ಷಣೇನ ದಿವೋ ಮೂರ್ಧನ್ಯವತತಾರ ಯತ್ತದ್ವಿಷ್ಣು ಪದಮಾಹುಃ ಯತ್ರ ಹವಾವ ವೀರವ್ರತ ಔತ್ತಾನಪಾದಿಃ ಪರಮ ಭಾಗವತೋ ಅಸ್ಮತ್ ಕುಲದೇವತಾ ಹರಿಚರಣ ಅರವಿಂದ ಉದಕಮಿತಿ ಯಾಂ ಅಧುನಾಪಿ ಪರಮಾದರೇಣ ಶಿರಸಾ ಬಿಭರ್ತಿ ತತಃ ಸಪ್ತರ್ಷಯಸ್ತತ್ ಪ್ರಭಾವಜ್ಞಾ ಮುಕ್ತಿಮಿವ ಆಗತಾಂ
ಮುಮುಕ್ಷವಃ ಸ ಬಹುಮಾನಮೇವಾದ್ಯಾಪಿ ಜಟಾಜೂಟೈರುದ್ವಹಂತಿ ತತೋನೇಕ ಸಹಸ್ರಕೋಟಿ ವಿಮಾನಾನೀಕ ಸಂಕುಲದೇವ ಯಾನೇನಾವತರಂತೀಂದು ಮಂಡಲಂ ಆಪ್ಲಾವ್ಯ ಬ್ರಹ್ಮಸದನೆ ನಿಪತತಿ ತತ್ರ ಚತುರ್ಧಾ ಭಿದ್ಯಮಾನಾ ಚತುರ್ಭಿಃ ನಾಮಭಿಶ್ಚತುರ್ದಿಶಂ ಅಭಿಸ್ಯಂದಂತಿ ನದನದೀಪತಿಮೇವಾಭಿವಿಶತಿ ಸೀತಾ ಅಲಕನಂದ ಚಕ್ಷುಃ ಭದ್ರಾ ಇತಿ. ಭಾಗೀರಥಿ ಗದ್ಯವನ್ನ ಸಾರೋದ್ಧಾರಕಾರರು ಉದಾಹರಿಸಿ ಅತಿಶಯಿತವಾದ ಮಹಿಮೆ ಗಂಗೆಗಿದೆ, ಇನ್ಯಾವುದಕ್ಕೂ ಇಲ್ಲ ಅನ್ನೋದನ್ನ ನಮಗೆ ಅರ್ಥ ಮಾಡಿಸಿ ತೋರಿಸ್ತಾ ಇದ್ದಾರೆ. ಅದು ಚಕ್ಷು, ಭದ್ರ, 4 ನಾಮಗಳು. ಸೀತಾ, ಅಲಕನಂದ, ಚಕ್ಷು, ಭದ್ರ ಅಂತ. ಸೀತಾ ಅನ್ನುವಂತಹ ಭಾಗದಿಂದ ಅವಳು ಭದ್ರಾಶ್ವಖಂಡದಿಂದ ಪೂರ್ವ ದಿಕ್ಕಿನ ಕ್ಷಾರ ಸಮುದ್ರದಲ್ಲಿ ಪ್ರವೇಶ ಮಾಡ್ತಾಳೆ. ಬಹಳ ಅದ್ಭುತ. ಇನ್ಯಾವ ನದಿಯು 4 ದಿಕ್ಕಿನ ಸಮುದ್ರ ಪ್ರವೇಶ ಮಾಡಿದ್ದಿಲ್ಲ ಅಲ್ವೇ? ಭಗವಂತನ ಪಾದದ ಸ್ಪರ್ಶದಿಂದ ಬಂದದ್ದಕ್ಕೆ ಭಗವತ್ಪದಿ ಅಂತ ಪ್ರಸಿದ್ಧಳು. ಆ ಪಾದದ ತೊಳೆದು ಬಂದದ್ದಕ್ಕೆ ಪಾದ ತೊಳೆದು ವಿಷ್ಣುಪದಿ ಅಂತ ಹೆಸರಿದೆ, ಭಗವತ್ಪದಿ ಅಂತ ಕರೀಲಾಗ್ತದೆ. ಮಹಾನುಭಾವ ಧ್ರುವಮಂಡಲವನ್ನು ದಾಟಿಕೊಂಡು ಕೆಳಗಿಳಿದು ಬರ್ತಾಳೆ. ಸಪ್ತಋಷಿಗಳು ಕೂಡ ಇವಳನ್ನ ಮುಕ್ತಿ ನದಿ ಅಂತ, ಮುಕ್ತಿನೇ ಬಂದಂತಾಯಿತು ಅಂತ ಬಹಳ ಗೌರವ ಕೊಡ್ತಾರೆ. ಇವಳನ್ನೇ ಗಂಗೆಯನ್ನೇ ಜಟಾಜೂಟದಲ್ಲಿ ಶಿವ ಧರಿಸಿದ್ದಾನೆ. ಅನೇಕ ಸಹಸ್ರ ಕೋಟಿ ವಿಮಾನಾನೀಕ ಸಂಕುಲ ದೇವಯಾನೇನ. ಬಹಳ ಅದ್ಭುತ ಇವಳು. ಆಕಾಶ ಮಂಡಲದಲ್ಲಿ ನಕ್ಷತ್ರ ಮಂಡಲ, ಚಂದ್ರಮಂಡಲದ ದಾಟಿಕೊಂಡು ಬ್ರಹ್ಮಸದನದಲ್ಲಿ ಬಂದು ತಾನು ವಾಸ ಮಾಡ್ತಾಳೆ. ಬ್ರಹ್ಮಸದನದಿಂದ ಮತ್ತೆ ಕೆಳಗಿಳಿದು ಬರುವಾಗ 4 ಭಾಗಗಳಾಗ್ತಾಳೆ. ಆಗ ಸೀತಾ, ಅಲಕನಂದ, ಚಕ್ಷು, ಭದ್ರ ಅನ್ನುವಂಥ ನಾಮದಿಂದ ಪ್ರಸಿದ್ಧಳಾಗ್ತಾಳೆ. ಸೀತಾ ಅನ್ನುವಂಥವಳು ಭದ್ರಾಶ್ವಖಂಡದಲ್ಲಿ ಪೂರ್ವ ದಿಕ್ಕಿನ ಕ್ಷಾರ ಸಮುದ್ರಕ್ಕೆ ಹೋಗಿ ಹರಿದು ಸೇರ್ತಾಳೆ. ಕೇತುಮಾಲಾ ಖಂಡದಲ್ಲಿ ಚಕ್ಷು ಅನ್ನುವವಳು ಪ್ರತೀಚಿ ದಿಕ್ಕಿನ ಸಮುದ್ರವನ್ನು ಹೋಗಿ ಸೇರ್ತಾಳೆ. ಭದ್ರ ಉತ್ತರ ಕುರುಖಂಡವನ್ನು ದಾಟಿ ಉತ್ತರ ದಿಕ್ಕಿನ ಲವಣ ಸಮುದ್ರವನ್ನು ಹೋಗಿ ಪ್ರವೇಶ ಮಾಡ್ತಾಳೆ. ಅಲಕನಂದ ಭಾರತ ವರ್ಷದಲ್ಲಿ ದಕ್ಷಿಣ ದಿಕ್ಕಿನ ಸಾಗರವನ್ನು ಹೋಗಿ ಪ್ರವೇಶ ಮಾಡ್ತಾಳೆ. ಮೇರು ಪರ್ವತದಿಂದ ದಕ್ಷಿಣ ಬ್ರಹ್ಮಸದನದಿಂದ ಕೆಳಗಿಳಿದು ಬರುವಾಗ. ಯಾಕಂದ್ರೆ ಭಾರತ ದೇಶದಲ್ಲಿ ಗಂಗಾಸಾಗರ ಸಂಗಮ ಎಲ್ಲಿದೆ ಅಂದ್ರೆ ಪೂರ್ವಕ್ಕಿದೆ ಅಂತ ಹೇಳ್ತೀವಿ ನಾವೆಲ್ಲ, ಪೂರ್ವದಲ್ಲಿದೆ ಅಂತೀವಿ. ಹಾಗಾದ್ರೆ ದಕ್ಷಿಣೆ ಅಂತಂದ್ರೆ ಮೇರು ಪರ್ವತದಿಂದ ದಕ್ಷಿಣಕ್ಕೆ ಅಂತ ಅರ್ಥ. ಅಂತೂ ದಕ್ಷಿಣ ದಿಕ್ಕಿನ ಸಾಗರವನ್ನು ಹೋಗಿ ಸೇರ್ತಾಳೆ. ಹೀಗೆ ಗಂಗೆಯ ಮಹಿಮೆ ಅಪಾರವಾದದ್ದು. ಅದನ್ನು ಉಲ್ಲೇಖಿಸಿ ಭಗವಂತನ ಪಾದದಿಂದ ಬಂದಂತಹ ಗಂಗೆಯ ಮಹಿಮೆಯನ್ನು ಪ್ರಸ್ತಾಪ ಮಾಡಿದ್ದಾರೆ. ಹೀಗೆ ಭಗೀರಥನು ಕೂಡ ಇವಳನ್ನ ತನ್ನ ಪ್ರಯತ್ನದಿಂದ ಭೂಮಿಗೆ ತರಿಸಿದ ಮಹಿಮೆಯೂ ಕೂಡ ಪ್ರಸ್ತಾಪ ಆಗಿದೆ. ಆ ಶ್ಲೋಕಗಳನ್ನು ಕೂಡ ಇಲ್ಲಿ ಸಂಗ್ರಹಿಸಿ ಕೊಡ್ತಾರೆ. ಭಗೀರಥನ ಅಜ್ಜಂದ್ರು ಅಸ್ಥಿಗಳ ಸ್ಪರ್ಶ ಮಾತ್ರದಿಂದ, ಗಂಗೆ ಅಸ್ಥಿಗಳ ಸ್ಪರ್ಶ ಮಾತ್ರದಿಂದ ಅವರಿಗೆಲ್ಲ ಮುಕ್ತಿ ಕೊಡಿಸಿದ್ಲು ಅಂತ. ಅಂಥ ನದಿ ಭಸ್ಮೀಭೂತಾಂಗ ಸಂಗೇನ ಸ್ವರ್ಯಾತ ಸಾಗರಾತ್ಮಜಾಹ ಅಂತ ಉಲ್ಲೇಖ ಮಾಡಿದ್ದಾರೆ. ಶ್ರದ್ಧೆಯಿಂದ ಗಂಗಾದೇವಿಯನ್ನು ಯಾರು ಸೇವಿಸ್ತಾರೋ ಅವರನ್ನೆಲ್ಲ ಭಗವಂತನ ಪಾದ ಸೇರಿಸ್ತಾಳೆ. ಇದನ್ನೆಲ್ಲ ಅರ್ಥದ್ರಿಂದಲೇನೆ ಪರೀಕ್ಷಿತ ಮಹಾಭಾಗವತ ಇತರ ತೀರ್ಥಗಳನ್ನ ಬಿಟ್ಟು ಈ ತೀರ್ಥವನ್ನೇ ಆಶ್ರಯಿಸಿದ ಅಂತ ಇಷ್ಟು ಉಲ್ಲೇಖ ಮಾಡಿದ್ದಾರೆ. ಸರಿ, ಆಯ್ತು. ಭಾಗೀರಥಿಯ ಮಹಾತ್ಮ್ಯವನ್ನು ತಿಳಿಸಿದ್ರಿ. ಆದ್ರಿಂದ ಅನ್ಯ ಪರಿತ್ಯಾಗ ಮಾಡಿ ಪ್ರತಿಯೊಬ್ಬ ಮರಣ ಹತ್ತಿರದಲ್ಲಿ ಬಂದವನು ಗಂಗೆಯನ್ನೇ ಸೇವಿಸಬೇಕು ಅಂತ ತಿಳಿಸಿದ್ರಿ. ಅಷ್ಟೇ ಸಾಲದು. ಹರಿಯ ಕಥೆಯೇ ಹಾಗೂ ಹರಿಭಕ್ತರ ಸಂಘ ಇವೂ ಕೂಡ ಆಗಬೇಕು. ಬರೀ ಗಂಗೆಯನ್ನು ಸೇವಿಸಿದ್ರೆ ಸಾಲದು. ಹರಿಕಥಾ, ಹರಿಭಕ್ತ ಸೇವಾ, ಹರಿಭಕ್ತ ಸಂಘ ಇಲ್ಲದೆ ಹೋದ್ರೆ ಮರಿಷ್ಯಮಾಣಸ್ಯ ಶ್ರೀ ಹರಿಭಕ್ತಿ ವಿಶೇಷ ಅನುದಯೇನ ಪುರುಷಾರ್ಥ ನ್ಯೂನತಾ ಸ್ಯಾತ್. ಯಾವಾತ ಹರಿಕಥೆಯಲ್ಲಿ ಆಸಕ್ತಿ ತೋರಲ್ಲ, ಹರಿಭಕ್ತರ ಸಂಘ ಮಾಡಲ್ಲ,
ಅವನಿಗೆ ಹರಿಭಕ್ತಿ ವಿಶೇಷ ಹುಟ್ಟಲಿಕ್ಕೆ ಅವಕಾಶ ಇಲ್ಲ. ಹುಟ್ಟದಿದ್ದಾಗ ಪುರುಷಾರ್ಥ ಸಿಗಲಿಕ್ಕೆ ಅವನಿಗೆ ತೊಡಕಾಗ್ತದೆ. ಹಾಗಾಗಿ ಹರಿಭಕ್ತರ ಸಮಾಗಮ ಆಗ್ತದೆ. ಅದು ಹೇಗಿರ್ತದೆ ಅಂದ್ರೆ, ಒಂದರ್ಥದಲ್ಲಿ ಹಾಲಿಗೆ ಸಕ್ಕರೆ ಮಿಶ್ರಣ ಮಾಡಿದಂತೆ ಅಂತ ತಿಳಿಸ್ತಾರೆ ಮಹಾನುಭಾವರು. ಹರಿಭಕ್ತಾನಾಂ ತತ್ರ ಸಂಗಮಃ ಕ್ಷೀರೆ ಶರ್ಕರಾಯ ಇವ ಬಭೂವ. ಎಂಥ ಅದ್ಭುತ! ಪರೀಕ್ಷಿತನಿಗೆ ಹರಿಭಕ್ತರ ಸಮಾಗಮ ಆದದ್ದು ಹಾಲಿಗೆ ಸಕ್ಕರೆ ಹಾಕಿದಂತಾಗಿದೆ. ಬಂದಿದ್ದಾರೆ ಹರಿಭಕ್ತರು ಅನ್ನೋದನ್ನ ತಿಳಿಸ್ತಾರೆ. ಇವತ್ತು ರಾಜವಿರಾಗ ಪ್ರಕರಣದ 24ನೇ ಶ್ಲೋಕದ ತನಕ ತಿಳಿಸಿದ್ದೇನೆ. ನಾಳೆ ದಿವಸ 25ನೇ ಶ್ಲೋಕದಿಂದ ರಾಜವಿರಾಗ ಪ್ರಕರಣದ ವಿಷಯವನ್ನು ಪ್ರಸ್ತಾಪ ಮಾಡೋ ಪ್ರಯತ್ನ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.